ನಾವು ಕೆಲವು ಕಲಾವಿದರುಗಳನ್ನ ಸುಮಾರು 201 ಜನ ಕಲಾವಿದರುಗಳನ್ನ ಗುರುತಿಸಿ ಕರ್ನಾಟಕದಾದ್ಯಂತ ಗುರುತಿಸಿ ಅವರನ್ನ ಸನ್ಮಾನಿಸುವಂಥ ಕಾರ್ಯಕ್ರಮ ಕೂಡ ಇರುತ್ತೆ. ಈಗ ಈ ನಾಟಕ ಮುಂದುವರಿತೆ. ಮಧ್ಯಾಹ್ನ 1 ಗಂಟೆ ನಂತರದಲ್ಲಿ ನಾನು ಈಗ ಕೆಲವು ಹೆಸರುಗಳನ್ನ ಹೇಳ್ತೀನಿ. ಆ ಹೆಸರಿನವರು 1 ಗಂಟೆಗೆ ರೆಡಿ ಇರಬೇಕು. ಅವರಿಗೆ ಸನ್ಮಾನ ಇರುತ್ತೆ. ನಾವು ಎಲ್ಲ 201 ಜನ ಆಗಿರೋದ್ರಿಂದ ಒಂದೇ ಸಲ ಎಲ್ಲರೂ ಮಾಡೋದು ಕಷ್ಟ ಅಂತೇಳಿ 3 ಹಂತದಲ್ಲಿ ನಾವು ಸನ್ಮಾನ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲ ನಾನು ಹೆಸರನ್ನು ಹೇಳುವಂಥ ಕಲಾವಿದರು ದಯಮಾಡಿ 1 ಗಂಟೆಗೆ ಹೊರಗಡೆ ಆವರಣದಲ್ಲಿ ರೆಡಿ ಇರಬೇಕು ಅಂತ ಹೇಳ್ತೇನೆ. ಷಣ್ಮುಖಪ್ಪ ಎಚ್ ಕೆರೆಯಾಳಲ್ಲಿ ದಾವಣಗೆರೆ, ಶ್ರೀ ಮಂಜುನಾಥ್ ಗೌಡ ಎಸ್ ಕಿರೇಸೂರು ಹುಬ್ಬಳ್ಳಿ, ಹುಚ್ಚಪ್ಪ ನಾಗಪ್ಪ ಹೊನ್ನತ್ತಿ ಚಿಕ್ಕ ಕುರುವಂತಿ, ಎಚ್ ಕೆ ಷಣ್ಮುಖ ಅನಗವಾಡಿ, ಗಂಗಾಧರ ವಿ ಪೂಜಾರ್ ಕಾಲುವೆಹಳ್ಳಿ, ವಿ ಲಲಿತ್ ಕುಮಾರ್ ವೀರ್ಚಂದ್ ಜೈನ್ ದಾವಣಗೆರೆ, ಮಂಜುನಾಥ ಕರಿಯಾಲಪ್ಪ ಏಳುಕರಿ ದೇವರಗುಡ್ಡ, ಹರಮಪ್ಪ ಏಳುಕೋಟಪ್ಪ ದೇವರಗುಡ್ಡ, ಎಚ್ ತಿಮ್ಮಪ್ಪ ಸಿದ್ದಯ್ಯನಕೋಟೆ ಜಗಳೂರು, ಆರ್ ಬಸವರಾಜ ಕೆರೆಯಾಳಲ್ಲಿ ದಾವಣಗೆರೆ, ಬಸವರಾಜ್ ದುರ್ಗಪ್ಪ ಜೋಗಿ ದೇವರಗುಡ್ಡ, ಶೇಖರಪ್ಪ ಎಚ್ ಮಂಗನಹಳ್ಳಿ ಕೊಟ್ಟೂರು, ಮಾಲ್ತೇಶ್ ಗುಡ್ಡಪ್ಪ ಜಾಲಣ್ಣನವರ್ ಯಲ್ಲಾಪುರ, ಮಲ್ಲೇಶಪ್ಪ ಎಂ ಅಸುಂಡಿ ಯೋಗಿಕೊಪ್ಪ ಹಿರೇಕೆರೂರು, ಚೌಡಪ್ಪ ಬಸಪ್ಪ ಜಟ್ಟಣ್ಣನವರ ಹಿರೇಮುದ್ಯಾಳ್, ಎಚ್ ದ್ಯಾಮಪ್ಪ ಉಚ್ಚಂಗಿದುರ್ಗ ಹರಪನಹಳ್ಳಿ, ಶ್ರೀಮತಿ ಮಂಜುಳಾ ರಾಣೆಬೆನ್ನೂರು, ಶಿವಪ್ಪ ಬಸಪ್ಪ ಸಾಯಿ ತಳ್ಳಿಹಳ್ಳಿ ಸವಳೂರು, ಸೊಪ್ಪಿನ ಕೃಷ್ಣಪ್ಪ ಲಿಂಗನಾಯಕನಹಳ್ಳಿ ಹೂವಿನಡಗಲಿ, ಶಂಕರಪ್ಪ ಸನ್ಯಾಸಿ ಕಂಚಿಕೊಪ್ಪ ನ್ಯಾಪ್ತಿ, ಅಂಜಿನಪ್ಪ ಗುಡ್ಗತ್ತಿ, ಮೆಹಬೂಬ್ ನದಾಬ್ ರಾಣೆಬೆನ್ನೂರು, ನಾಗರಾಜ್ ಬೆಳಗಿನಮನಿ ಚಿಕ್ಕಬೂದ್ಯಾಳು, ಕರೇಗೌಡರು ದೀವಿಗೆಹಳ್ಳಿ, ಲಿಂಗಪ್ಪ ಕಿರೇಸೂರು ಹುಬ್ಬಳ್ಳಿ, ನಿರಂಜನ್ ಮಡ್ಲೂರು, ಪರಶುರಾಮಪ್ಪ ಆಲೂರು ದಾವಣಗೆರೆ, ರವಿ ಇಂಗ್ಲಾಸಾಪುರ ರಂಗಭೂಮಿ ಕಲಾವಿದರು, ವೀರಪ್ಪ ಕಿರೇಸೂರು, ಪಾಪಯ್ಯ ಬಂಡ್ರಿ ಸೊಂಡೂರು, ಸತೀಶ್ ವೀರಣ್ಣ ಕೊಂಬ್ಳಿ, ವೀರಪ್ಪ ಮೂಗ್ಬಸರಿಕಟ್ಟಿ, ಮಾಲ್ತೇಶ್ ಮಲ್ಲಪ್ಪ ಪೂಜಾರ್ ಅರ್ಲಿಕಟ್ಟಿ, ವೀರೇಶ್ ದೇವರಗುಡ್ಡ, ಸಂತೋಷ್ ಒಳಗುಂದಿ, ಶಂಕರಪ್ಪ ಲಿಂಗಪ್ಪ ಉಡಪನಹಳ್ಳಿ, ದ್ಯಾಮಪ್ಪ ದೇವರಗುಡ್ಡ, ಮಾಲ್ತೇಶ್ ದೇವರಗುಡ್ಡ, ನಾಗರಾಜ್ ದೇವರಗುಡ್ಡ, ಕರಿಬಸಪ್ಪ ಹಿರೇಬೂದ್ಯಾಳ್. ಇವರೊಟ್ಟಿಗೆ ಈಗ ಏನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ ರಕ್ತರಾತ್ರಿ ನಾಟಕದ ಎಲ್ಲ ಕಲಾವಿದರಿಗೆ ನಾವು ಸನ್ಮಾನವನ್ನು ಇಟ್ಕೊಂಡಿರ್ತೇವೆ. ದಯಮಾಡಿ ಈಗ ನಾನು ಹೆಸರುಗಳನ್ನ ಕೂಗಿದ್ದೀನಿ, ಅವರೆಲ್ಲರೂ 1 ಗಂಟೆಗೆ ಸರಿಯಾಗಿ ಹೊರಗಡೆ ಆವರಣದಲ್ಲಿ ರೆಡಿ ಇರಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನಾಟಕವನ್ನು ಮುಂದುವರಿಸ್ತೇವೆ. ಬಸವರಾಜ್ ದುರ್ಗಪ್ಪ ಜೋಗಿ, ಶೇಖರಪ್ಪ ಎಚ್, ಮಾಲ್ತೇಶ್ ಗುಡ್ಡಪ್ಪ ಜಾಲಣ್ಣನವರ್, ಮಲ್ಲೇಶಪ್ಪ ಎಂ ಅಸುಂಡಿ, ಚೌಡಪ್ಪ ಬಸಪ್ಪ ಜಟ್ಟಣ್ಣನವರ್, ಎಚ್ ದ್ಯಾಮಪ್ಪ ಉಚ್ಚಂಗಿದುರ್ಗ, ಶ್ರೀಮತಿ ಮಂಜುಳಾ ರಾಣಿಬೆನ್ನೂರು, ಶಿವಪ್ಪ ಬಸಪ್ಪ ದೇಸಾಯಿ ತಳ್ಳಿಹಳ್ಳಿ, ಸೊಪ್ಪಿನ ಕೃಷ್ಣಪ್ಪ ಲಿಂಗನಾಯಕನಹಳ್ಳಿ, ಶಂಕರಪ್ಪ ಸನ್ಯಾಸಿ ಕಂಚಿಕೊಪ್ಪ. ದಯಮಾಡಿ ಈ ಹೆಸರುಗಳನ್ನ ನಾನು ಕೂಗಿದ್ದೀನಿ, ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು. ಇವರ ನಂತರದಲ್ಲಿ ಅಂಜಿನಪ್ಪ ಗುಡ್ಡಗಟ್ಟಿ, ಮೆಹಬೂಬ್ ಸಾಬ್ ರಾಣೆಬೆನ್ನೂರು, ನಾಗರಾಜ್ ಬೆಳಗಿನಮನಿ, ಅಂಜಿನಪ್ಪ ಗುಡ್ಡಗಟ್ಟಿ, ಮೆಹಬೂಬ್ ನದಾಫ್ ರಾಣೆಬೆನ್ನೂರು, ನಾಗರಾಜ್ ಕರೇಗೌಡರು ದೀವಿಗೆಹಳ್ಳಿ, ಲಿಂಗಪ್ಪ ಕಿರೇಸೂರು, ನಿರಂಜನ್ ಮಡ್ಲೂರು,
ಪರಶುರಾಮಪ್ಪ ಆಲೂರು, ರವಿ ಇಂಗಾಸ್ಪುರ, ವೀರಪ್ಪ ಕಿರೇಸೂರು, ಪಾಪಯ್ಯ ಬಂಡ್ರಿ, ಸತೀಶ್ ವೀರಣ್ಣ ಕೊಬ್ಳಿ, ವೀರಪ್ಪ ಮೂಕಿ ಬಸಕಟ್ಟಿ, ಮಾಲ್ತೇಶ್ ಮಲ್ಲಪ್ಪ ಪೂಜಾ, ವೀರೇಶ್ ದೇವರಗುಡ್ಡ, ಸಂತೋಷ್ ಹುಡುಗುಂದಿ, ಚಕ್ರಪ್ಪ ನಿಂಗಪ್ಪ ಹುಡುಕ್ನಳ್ಳಿ, ದ್ಯಾಮಪ್ಪ ದೇವರಗುಡ್ಡ, ಮಾಲ್ತೇಶ್ ದೇವರಗುಡ್ಡ, ನಾಗರಾಜ್ ದೇವರಗುಡ್ಡ, ಕರಿಬಸಪ್ಪ ಹಿರೇಗುಂಜ. ದಯಮಾಡಿ ಇವರು ವೇದಿಕೆಗೆ ಆಗಮಿಸಬೇಕು. ದಯಮಾಡಿ ನಾವು ಹೆಸರನ್ನ ಕೂಗಿದಂತವರು ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕು. ಇನ್ನರ್ ಎದ್ದಳ ಕೇಳ್ರಿ, ಇನ್ನರ್ನ ಎದ್ದಳ ಕೇಳಿ, ಇನ್ನರ್ನ ಎದ್ದಳ ಕೇಳಿ, ಹಾ ಎಲ್ಲರನ್ನ ಎದ್ದಳ ಕೇಳಿ, ಇನ್ನರ್ನ ಹೇಳಿ ಸರ್. ಹಲೋ ಸರ್, ಎಲ್ಲ ಹಲೋ ಸರ್. ಚಂದ್ರಶೇಖರ್ ದಾವಣಗೆರೆ, ಪಿ ಚಂದ್ರಶೇಖರ್ ದಾವಣಗೆರೆ, ತಬಲವಾದಕರು ಸಿ ಕಾಶಿಬಾಯಿ ದಾವಣಗೆರೆ, ಮತ್ತೆಹಳ್ಳಿ ಭೀಮಪ್ಪ ಹಂದಿಗೆರೆ, ಅದೇ ರೀತಿ ಈ ನಾಟಕಕ್ಕೆ ಸುಂದರವಾಗಿ ವಸ್ತ್ರಾಲಂಕಾರ ಮತ್ತು ವರ್ಣಾಲಂಕಾರವನ್ನು ಮಾಡಿದಂತಹ ಬಾನುವಳಿಯ ಶ್ರೀ ರಮೇಶ್ ಶ್ರೇಷ್ಠಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಡ್ರಾಮಾ ಫಿಲ್ಮ್ಸ್ ಬಾನುವಳ್ಳಿ ನಮ್ಮ ಪ್ರೀತಿಯ ಮಾವನವರು ಕೂಡ ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವರು ವಿನಂತಿ ಮಾಡಿಕೊಳ್ತಾರೆ. ಇವತ್ತು ಬೆಳಗಿನಿಂದ ನಮಗೇನು ರಸದೌತಣವನ್ನ, ಮನೋರಂಜನೆಯ ರಸದೌತಣವನ್ನ ನೀಡಿರತಕ್ಕಂಥ ರಕ್ತರಾತ್ರಿ ನಾಟಕದ ಕಲಾವಿದರುಗಳಿಗೆ ಈಗ ಗೌರವ ಸಮರ್ಪಣೆ ನಡೀತಾ ಇದೆ. ದಯಮಾಡಿ ದಯಮಾಡಿ ನಾನೇನು ಹೆಸರುಗಳನ್ನ ಕೂಗಿರ್ತೀನಿ, ದಯಮಾಡಿ ಅವರೇ ಬರಬೇಕು. ಅವರ ಬದಲಾಗಿ ಯಾರೂ ಬರಬೇಡಿ. ದಯಮಾಡಿ ತಮಗೆ ಮತ್ತೊಂದು ಹಂತದಲ್ಲಿ ನಿಮಗೆ ಸನ್ಮಾನ ನಡೆಯುತ್ತೆ. ದಯಮಾಡಿ ನಾನೇನು ಹೆಸರುಗಳನ್ನ ಕೂಗ್ತೀನಿ ಆ ಹೆಸರಿನವ್ರು ಮಾತ್ರ ಬನ್ನಿ. ನಮ್ಮ ಕ್ಯಾಮರಾ ಬಾಡಿಗೆ ರನ್ ಮಾಡ್ಕೊಡ್ತಾರೆ, ಫಿಲ್ಮ್ ಮಾಡ್ಕೊಡ್ತಾರೆ, ಸ್ವಲ್ಪ ಸೈಡ್ ಅಲ್ಲ, ಇಲ್ಲ ಕಡೆ ಈ ಕಡೆ ನೋಡಿ. ಮುಂದುವರಿಸೋಣ. ಮತ್ತೆ ಮುಂದಿನ ಹಂತದಲ್ಲಿ ನಾವು ಕಲಾವಿದರುಗಳಿಗೆ ಸನ್ಮಾನವನ್ನ ಮಾಡ್ತೇವೆ ಅಂತ ಹೇಳ್ತಾ, ದಯಮಾಡಿ ತಮ್ಮ ಸನ್ಮಾನ ಪತ್ರಗಳು ಏನಾದರೂ ಅದರಲ್ಲಿ ಬದಲಿ ಆಗಿದ್ರೆ ದಯಮಾಡಿ ಹೇಳ್ತಾ ಇದ್ದೀನಿ. ದಯಮಾಡಿ ಕೆ ತಿಪ್ಪಸ್ವಾಮಿ ಸೂರ್ನಹಳ್ಳಿ ಹಾಗೂ ಪಿ ಚಂದ್ರಶೇಖರ್ ತಬಲಾ ಮಾಸ್ತರ್ ದಾವಣಗೆರೆ ಇವರು ವೇದಿಕೆಗೆ ದಯಮಾಡಿ ರೇವಣ ಸಿದ್ದಾಚಾರಿ ಟಿ ಅನಂತಗೇರಿ ಅವರು ಕೂಡ ವೇದಿಕೆಗೆ ವಿನಂತಿ ಮಾಡ್ಕೊಳ್ತೇನೆ. ರೇವಣ ಸಿದ್ದಾಚಾರಿ
ರೇವಣ ಸಿದ್ದಾಚಾರಿ, ರೇವಣ ಸಿದ್ದಾಚಾರ್ಯ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ದಯಮಾಡಿ ನಾನು ಯಾರ ಹೆಸರನ್ನ ಕೇಳ್ತೀನಿ ಅವ್ರು ಮಾತ್ರ ಬನ್ನಿ. ಯಾಕಂತ ಹೇಳಿದ್ರೆ ಇಲ್ಲಿ ಸನ್ಮಾನ ಪತ್ರಗಳು ಅಲ್ಲಿ ಬದಲಿ ಆಗ್ತವೆ, ಅವುಗಳನ್ನ ನೀವು ತಗೊಂಡು ಮನೆಗೆ ಹೋಗ್ತೀರಾ, ನಾವು ಕೊಟ್ಟದ್ದು ಉಪಯೋಗ ಆಗಲ್ಲ ನಿಮಗೆ. ನಿಮ್ಮ ಸನ್ಮಾನ ಪತ್ರ ನಿಮ್ಮ ಮನೆಯಲ್ಲಿದ್ರೆ ಅದು ಭೂಷಣ ಅನ್ಸುತ್ತೆ, ಹೌದಾ? ಅದಕ್ಕೋಸ್ಕರ ನೀವು ಗಡಿಬಿಡಿ ಮಾಡಿದ್ರೆ ಇಲ್ಲಿ ಸನ್ಮಾನ ಪತ್ರಗಳು ಅಲ್ಲಿ ಬದಲಿ ಆಗ್ತವೆ, ಅವನ್ನೇ ನೀವು ತಗೊಂಡು ಹೋಗ್ಬೇಕಾಗುತ್ತೆ ಅಲ್ವಾ? ನಿಮ್ಮ ಸನ್ಮಾನ ಪತ್ರ ನಿಮಗೆ ಸರಿಯಾಗಿ ಸಿಗಬೇಕು ಅಂದ್ರೆ ದಯಮಾಡಿ ಶಾಂತ ಚಿತ್ತದಿಂದ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ನಾನು ಯಾವ ಮಾಡ್ತೇವೆ ಸನ್ಮಾನವನ್ನು ಸ್ವೀಕರಿಸಿದಂತ ಎಲ್ಲ ಕಲಾ ಸಾಧಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ನಾಟಕವನ್ನ ಮತ್ತೆ ಮುಂದುವರಿಸ್ತಾ ಇದ್ದೇವೆ. 2,80,000 ರೂಪಾಯಿ ಬೇಕು. ಆದರೆ ಈ ಸಮಾಜ ನಮ್ಮನ್ನು ದೂಷಿಸ್ತೈತಿ. ಪಕ್ಷಕ್ಕೆ ಸನ್ಮಾನ ಮಾಡಲ್ಲ, ಅವನು ದುಡ್ಡು ಸೇರ್ತಾನ. ನಾನು 5,000 ಕೊಟ್ಟಿದ್ದೆ, ಕೊಟ್ಟರ ಸೂರು ಬಂದು ಹೇಳಬೇಕು. ರೇಣುಕಾ ಗಂಗಾಧರ್ ಶಿವಮೊಗ್ಗ, ರೆಹಮಾನ್ ಸಾಹೇಬ್ ನಾಗರಹಳ್ಳಿ ಮುಂಡ್ರಗಿ, ಹನುಮಂತಪ್ಪ ಕಡಗೋಡು, ಎಂ ದೊಡ್ಡ ಹಾಲೇಶಪ್ಪ ಗುಡ್ಗಟ್ಟಿ, ಇವರುಗಳು ರೆಡಿ ಇರಬೇಕು. ಸರ್ ಸ್ವಲ್ಪ ಕೂತ್ಕೊಳ್ಳಿ ಸರ್. ಯಜಮಾನ್ರೆ ಅಣ್ಣ ಸರ್ ಇಲ್ಲಿ ನೋಡಿ ಸರ್. ಹಲೋ ವಿನಂತಿ ಮಾಡಿಕೊಡ್ತಾ ಇದ್ದಾರೆ. ಇದರ ನಂತರದಲ್ಲಿ ಮತ್ತೆ ನಾವು ನೀವೆಲ್ಲರೂ ಕಾತರದಿಂದ ಕಾಯ್ತಾ ಕುಳಿತಿರ್ತಕ್ಕಂಥ ಅಲ್ಲ ಸ್ವಲ್ಪ ಸೈಡ್ ಅಲ್ಲ ರಾಜ್ಯಾದ್ಯಂತ ಹಲವಾರು ಪ್ರಯೋಗಗಳನ್ನ ಕಂಡಿರ್ತಕ್ಕಂಥ ಮಗ ಹೋದ್ರು ಮಾಂಗಲ್ಯ ಬೇಕು ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ತಾ ಇದೆ. ಈ ಹಿಂದೆ ನಡೆದಂತ ರಕ್ತರಾತ್ರಿ ನಾಟಕಕ್ಕೆ ಶಾಂತಿಯುತಿಯಿಂದ ಸಹಕರಿಸಿದ್ರು. ಈ ಇನ್ನುಳಿದ 2 ನಾಟಕಗಳಿಗೆ ಅದೇ ರೀತಿಯಾಗಿ ಶಾಂತ ಚಿತ್ತದಿಂದ ಕುಳಿತು ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಸಬ್ ಸರ್ಕಾರಿ ಹಲೋ ಇಲ್ಲಿ ನೋಡಿ ಸರ್ ಎಲ್ಲ ನೋಡಿ ಸರ್. ಫೋಟೋಗಳ ವ್ಯತ್ಯಾಸವಿದ್ದಲ್ಲಿ ನೀನೇ ಅಲ್ಲಿ ನೋಡ್ಕೊಂಡು ಕೊಡಲಿ ದಯವಿಟ್ಟು. ಇಲ್ಲೇ ಇರ್ತಾವೆ, ಈಗೇನು ಸನ್ಮಾನಿತರಾಗಿರಲ್ಲ ಅಲ್ಲೇ ವ್ಯತ್ಯಾಸ ಆಗಿರ್ತದೆ. ಗೌಡ್ರೆ ಸ್ವಲ್ಪ ಸೈಡ್ ಬನ್ರಿ, ಹಿಂದೆ ಬನ್ನಿ ಗೌಡ್ರೆ, ಅಲ್ಲೇ ಬನ್ನಿ ಸರ್. ಅಲ್ಲೇ ಈ ಒಂದು ಸಂದರ್ಭದಲ್ಲಿ ಮೈಲಾಮ್ಮ ದೇವಿಯ ಆರಾಧಕರಾದಂತಹ ಶ್ರೀಯುತ ಮಂಜುನಾಥ್ ಕಡತಿ ಕಾಂತಬಿಂದೂರು ಇವರಿಗೆ ಸಂಘದ ವತಿಯಿಂದ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗೌಡ್ರೆ ಸ್ವಲ್ಪ ಸೈಡ ದಾವಣಗೆರೆ ಹನುಮಂತಾಚಾರಿ ಬಸವನಕೋಟೆ, ಧರ್ಮರಾಜ್ ಬಿ ಗುರುದ್ವೀರಾಪುರ, ಹರೀಶ್ ಪರಮೇಶ್ವರಪ್ಪ ಕಳಗೊಂಡ, ಹನುಮಂತಪ್ಪ ಚಲವಾದಿ ಮಾಗಳಿ, ರಾಮಪ್ಪ ಹುತ್ತನೂರ್ ಶಿರಗುಪ್ಪ, ಕೊಟ್ರೇಶ್ ಪೂಜಾರ್ ಚಿಕ್ಕಮಂಜಿಗೆರೆ, ಎಡಿ ಪ್ರಭಾಕರ್ ಅನಗವಾಡಿ ಇವರು ಮುಂದಿನ ಸನ್ಮಾನಿತನಾಗಿ ಸಿದ್ಧತೆಯಲ್ಲಿರಬೇಕು. ಇವರ ನಂತರದಲ್ಲಿ ಅವರು ವೇದಿಕೆಗೆ ಆಗಬೇಕು ಅಂತೇಳಿ ಕೇಳ್ಕೊಳ್ತಾನೆ.
ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಕಲಾವಿದರು ದಯಮಾಡಿ ಎಸ್ ಶಂಕರಮೂರ್ತಿ, ಎಲ್ ಶಂಕರ್, ಬಿ ಅಂಜಿನಪ್ಪ, ಧನಲಕ್ಷ್ಮಿ, ಹನುಮಂತಪ್ಪ, ಗಣೇಶ್ ವೀರಪ್ಪ, ರಂಗನಾಥ್ ಹನುಮಂತಪ್ಪ, ಬಸಮ್ಮ, ಡಿ.ಜಿ. ನಾಗರಾಜಪ್ಪ, ಸೋಮಣ್ಣ, ಸಂಪತ್ ಕುಮಾರ್, ವೀರಣ್ಣ ಮತ್ತೂರ್, ಪರಶುರಾಮಪ್ಪ ಆಲೂರ್, ಹನುಮಂತಾಚಾರಿ, ಧರ್ಮರಾಜ್ ಬಿ, ಹರೀಶ್ ಪರಮೇಶ್ವರಪ್ಪ, ಹನುಮಂತಪ್ಪ ಚಲವಾದಿ, ರಾಮಪ್ಪ ಹುತ್ತನೂರ್, ಕೊಟ್ರೇಶ್ ಪೂಜಾ, ಲೇಡಿ ಪ್ರಭಾಕರ್ ಇವರುಗಳು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಖ್ಯಾತ ಕವಿಗಳಾದಂಥ ಬಿ.ವಿ. ಈಶಾರವರ ಸುಪುತ್ರಿಯಾದಂಥ ಮಂಜುಳಾ ಮರಾಠೆಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಅಭಿಮಾನದಿಂದ ಇದು ಮನೆಯದು. ಈಗ ದಯವಿಟ್ಟು ವೇದಿಕೆ ಹಿಂದೆ ಕಲಾವಿದರಿಗೆ ದಯವಿಟ್ಟು ತೊಂದರೆ ಕೊಡ್ತಾ ಇದ್ದೀವಿ. ನೀವು ನಿಮ್ಮ ಹೆಸರು ಬಂದಾಗ ನೀವು ಬಂದು ನಿಂತರಿ. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಕಲಾ ಸಾಧಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಮತ್ತೆ ನಾಟಕವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಮತ್ತೆ ಅಭಾವದಿಂದ
ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸಂಘದ 12ನೇ ವರ್ಷದ ನಾಟಕೋತ್ಸವ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದ ಸೇವೆ ಸಲ್ಲಿಸಿ ಸಾಧನೆಯನ್ನು ಮಾಡಿರತಕ್ಕಂಥ ಸಾಧಕರಿಗೆ ಸನ್ಮಾನ ಸಮಾರಂಭ. ಈ ಒಂದು ಸಮಾರಂಭದ ಕಾರ್ಯಕ್ರಮಕ್ಕೆ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಕಡ್ಕೋಳ್ ಸರ್ ಅವರನ್ನ ನಾವು ಕೇಳ್ಕೊಂಡಾಗ ಅವರು ಹೃದಯ ತುಂಬಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆಯ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ರವಿಚಂದ್ರ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ನ ನೌಕರರು ಮತ್ತು ಸಾಹಿತಿಗಳು ಆದಂತಹ ಶ್ರೀಯುತ ಉಮೇಶ್ ತಾಳಿಕಟ್ಟೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಹಿರಿಯ ರಂಗಭೂಮಿ ತಾರೆ ಅಂದರೆ ತಪ್ಪಾಗಲಾರದು. ನಾವು ಅವರ ನಾಟಕಗಳನ್ನ ನೋಡಿಕೊಂಡು ಬೆಳೆದಿರ್ತವರು. ಪಲ್ಲಕ್ಕಿ ಪುಟ್ಟವ್ವ ನಾಟಕವನ್ನ ಎಷ್ಟು ಅಮೋಘವಾಗಿ ಪುಟ್ಟವನ ಪಾತ್ರವನ್ನ ಅಭಿನಯಿಸ್ತಾರೆ ಅಂದ್ರೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಾವಣಗೆರೆ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಬಸವ ಮಹಾಪ್ರಭು ಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಹಿರಿಯ ರಂಗಭೂಮಿ ಕಲಾವಿದೆ, ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರು ಆದಂತ ಶ್ರೀಮತಿ ಜ್ಯೋತಿ ಎಂ ಮಂಗಳೂರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಎಚ್.ಜಿ. ಉಮೇಶ್ ಆವರಗೆರೆ ಅವರು ನಮ್ಮ ಸಂಘದ ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಮ ಒಟ್ಟಿಗೆ ಇದ್ದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ಎಲ್ ಎನ್ ಶರಣ್ ಕುಮಾರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಬಾಗಲಕೋಟೆಯ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದಂಥ ಆತ್ಮೀಯರು ಆದಂತಹ ಶ್ರೀಯುತ ಸುಶೀಲ್ ಕುಮಾರ್ ಬೆಳಗಲಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಆತ್ಮೀಯ ಸ್ನೇಹಿತರು ಇದ್ದು ಜಾಗರಣ ವೇದಿಕೆಯ ಸಹ ಸಂಯೋಜಕರು ಆದಂತ ಶ್ರೀ ಸತೀಶ್ ಪೂಜಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗಿಂದ ಇಲ್ಲಿವರೆಗೂ ಶಾಂತ ಚಿತ್ತ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ತಾವುಗಳು ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತಾ ಅದೇ ರೀತಿ ಈ ಒಂದು ಬೆಳಗಿನಿಂದ ಕಾರ್ಯಕ್ರಮಕ್ಕೆ ವರದಿ ಮಾಡಲಿಕ್ಕೆ ಬಂದಂತ ನಮ್ಮ ಆತ್ಮೀಯ ವರದಿಗಾರರು ಕೂಡ ಅವ್ರಿಗೂ ಕೂಡ ಆಗಮಿಸಿದ್ರಿ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಕಡ್ಗೋಳ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘ ರಿಜಿಸ್ಟರ್ಡ್ ದಾವಣಗೆರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆ ಇವರ ಸಹಯೋಗದಲ್ಲಿ ಇವತ್ತು ಮೇಲ್ಕಂಡ ನಾಟಕ ಕಂಪನಿಯ ಸಂಘದ 12ನೇ ವರ್ಷದ ನಾಟಕೋತ್ಸವದ ಒಂದು ಸಂಭ್ರಮಾಚರಣೆ ಇದೆ. ಬೆಳಗ್ಗೆಯಿಂದ ಈಗಾಗಲೇ 2 ನಾಟಕಗಳು ಆಗಿವೆ. ಈಗ 3ನೇ ನಾಟಕದ ಸಂದರ್ಭದಲ್ಲಿ ಬೆಳಗ್ಗೆ ಉದ್ಘಾಟನೆ ನಾನು ಸಮಾರಂಭ ಅಂತ ಭಾವಿಸ್ಕೊತೀವಿ. ಬೆಳಿಗ್ಗೆ ಆರಂಭವಾಗಿರ್ತಕ್ಕಂಥ ರಕ್ತರಾತ್ರಿ ನಾಟಕದ ಮೂಲಕ ಆರಂಭ ಆಗಿರ್ತಕ್ಕಂಥ ಈ ಉತ್ಸವ ಇದೀಗ ತಾನೇ ಒಂದು ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಮಗ ಹೋದರು ಮಾನವಬೇಕು ಅಂತಕ್ಕಂಥ ನಾಟಕವನ್ನು ನಾನು 2 ನಾಟಕಗಳನ್ನು ನೋಡಿದೆ. ರಂಗಭೂಮಿಯವರಾಗಿರ್ತಕ್ಕಂಥ ನಮಗೆ ಪೌರಾಣಿಕ ನಾಟಕಗಳು ಮತ್ತು ಸಾಮಾಜಿಕ ನಾಟಕಗಳು ನಮಗೆ ತುಂಬ ಅಪ್ಯಾಯಮಾನವಾಗಿರ್ತವೆ. ಆದರೆ ಒಂದೇ ದಿವಸ 3 ನಾಟಕಗಳನ್ನು ಮಾಡೋದು ಬಹಳ ಕಷ್ಟದ ಕೆಲಸ.
ಪ್ರೇಕ್ಷಕರು ಬೆಳಗ್ಗೆಯಿಂದ ಆಗಲಿ ಇವತ್ತು ಉತ್ತರಾಖಂಡ ನಾಟಕಕ್ಕೂ ಬಿಗಿರ್ತಕ್ಕಂಥ ಪ್ರೇಕ್ಷಕರಿದ್ದರು. ಆಮೇಲೆ ಸಾಯಂಕಾಲ 2ನೇ ನಾಟಕ 3:30 ಶುರುವಾಗಿರ್ತಕ್ಕಂಥ 3:30-4 ಶುರುವಾಗಿರ್ತಕ್ಕಂಥ ಇಲ್ಲೇಶ್ ಯಾಳ್ಗಿಯವರ ನಾಟಕ ಮಗ ಹೋದರು ಮಾಂಗಲ್ಯ ಬೇಕು ಅಂತಕ್ಕಂಥ ನಾಟಕ ಕೂಡ ಬಹಳಷ್ಟು ಜನ ಪ್ರೇಕ್ಷಕರಿದ್ದರು. ತುಂಬ ಇದು ಎಂಜಾಯ್ ಮಾಡಿದ್ದಾರೆ ನಾಟಕವನ್ನು. ಆದರೆ ಇಲ್ಲೇಶ್ ಯಾಳ್ಗಿಯವರ ಒಬ್ಬ ತುಂಬ ಅಪರೂಪದ ಒಬ್ಬ ನಾಟಕಕಾರ ಅವರು. ಗುಲ್ಬರ್ಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾಟಕಕಾರ. ಇದು ಬಹಳಷ್ಟು ಪ್ರಯೋಗ ಕಂಡಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ನಾಟಕ ಮಂಡಳಿ ಅಲಗೇರಿಯವರು ಈ ನಾಟಕವನ್ನು ಇಡೀ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಅಭಿನಯಿಸ್ತಿದ್ದಾರೆ. ಆ ನಾಟಕದಲ್ಲಿ ಪಾತ್ರ ಮಾಡ್ತಕ್ಕಂಥ ಇಬ್ಬರು ಕಲಾವಿದರು, ಒಬ್ಬರು ಸುರೇಂದ್ರ ಗೌಡ, ಮನೆ ಯಜಮಾನರಾಗಿರ್ತಾರಲ್ಲ ಅವರು, ನ್ಯಾಯಾಧೀಶರು ಅವರು, ಮತ್ತು ಸುಜಾತ ಆಕೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರಲ್ಲ ಪಾತ್ರಧಾರಿ, ಅಲ್ಬಿಕಾ ಪಾತ್ರಧಾರಿ, ಅವರಿಬ್ಬರು ಕೂಡ ನಮ್ಮ ರಂಗಾಯಣದಲ್ಲಿ ಬಂದು ಕಲ್ತ್ಕೊಂಡು ಹೋಗಿರ್ತಕ್ಕಂಥವ್ರು. ಅಂದರೆ ಒಂದು ನಾಟಕಕ್ಕೋಸ್ಕರ ಬಂದಿರತಕ್ಕಂಥವ್ರು. ಉಳಿದಿದ್ದವರಿಗೆ ಯಾರೂ ಕೂಡ ಬೆಳಗ್ಗೆ ಅಭಿನಯಿಸಿರ್ತಕ್ಕಂಥ ನಾಟಕ ಇತ್ತಲ್ಲ, ಯಾವುದು ರಕ್ತರಾತ್ರಿ ಇತ್ತಲ್ಲ, ಅವರು ಕೂಡ ಗ್ರಾಮೀಣರೇ. ಇವರು ಕೂಡ ಗ್ರಾಮೀಣರಂಗೆ ಬಂದಿವರು. ಅಂದರೆ ನಾಟಕವನ್ನೇ ವೃತ್ತಿಯಾಗಿ ಮಾಡಿಕೊಂಡಿರ್ತಕ್ಕಂಥ ಹವ್ಯಾಸಿಗಳಿವರು. ನಮ್ಮ ಬಸವಗೌಡರು ಗ್ರಾಮೀಣ ಪ್ರದೇಶದ ರಂಗಪ್ರತಿಭೆಗಳನ್ನ ನೋಡಿಕೆ, ಅಲ್ಲಿರ್ತಕ್ಕಂಥ ತಂಡಗಳನ್ನ ನೋಡಿಕೆ, ದೂರದ ಸಿರ್ಸಿ ಇರ್ಬೋದು, ಅಂಕೋಲ ಇರ್ಬೋದು, ಮತ್ತು ಹಡಗಲಿ ಇರ್ಬೋದು, ಎಲ್ಲ ಭಾಗಗಳಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರಂಗತಂಡಗಳನ್ನು ಮತ್ತು ಕಲಾವಿದರನ್ನು ಹುಡುಕಿ ನಾಟಕಗಳನ್ನು ಏರ್ಪಡಿಸ್ತಾರೆ. ಆ ಬೆಳಿಗ್ಗೆ ಇರ್ತಕ್ಕಂಥ ನಾಟಕ ಅಂತೂ ತುಂಬ, ಅದು ರಕ್ತರಾತ್ರಿ ನಾಟಕ ಇಡೀ ಕರ್ನಾಟಕ ತುಂಬ ಕನಕಲ್ ರಾಯರ ನಾಟಕ. ಆ ನಾಟಕವನ್ನೇ ಆಡದೇ ಇರ್ತಕ್ಕಂಥ ಹಳ್ಳಿಗಳೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಸುಭದ್ರಮ್ಮ ಮನ್ಸೂರ್ ಅವರು ಶರಣರ ಒಂದು ಹೆಸರಿನ ಕಂಪನಿಯಲ್ಲಿ ಇಡೀ ಕರ್ನಾಟಕ ತುಂಬ, ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮೂರಿಗೂ ಕರ್ಕೊಂಡು ಹೋಗಿ 35 ವರ್ಷಗಳಿಂದ ಆ ನಾಟಕವನ್ನು ನಾನು ಪ್ರದರ್ಶನ ಮಾಡ್ತಿದ್ದೆ ನಮ್ಮೂರಲ್ಲಿ. ಅಂದರೆ ಅಷ್ಟು ಜನಪ್ರಿಯತೆ ಇರ್ತಕ್ಕಂಥದ್ದು. ಹರಕೆ ಹಾಗೆ ನಾಟಕವನ್ನು ಅಭಿನಯಿಸ್ತಕ್ಕಂಥ ಒಂದು ಪರಂಪರೆಯೇ ಬೆಳೆದು ಬಂದಿರತಕ್ಕಂಥದ್ದು. ಅಲ್ಲಿ ಇವರು ಯಾರು ರಾರಾಣಿಯವರ ಹಾಡುಗಾರಿಕೆ ಇರ್ಬೋದು, ಇನ್ನೂ ಅನೇಕರು, ಜಯಶ್ರೀ ಪಾಟೀಲ್ ಅವರು ತುಂಬ ಒಳ್ಳೆಯ ಅಭಿನಯವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಮಹಾಭಾರತದ ಕಥೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಕನಕಲ್ ರಾಯರು ಆ ಶಬ್ದಗಳನ್ನು ನಾವು ಮಾತಾಡಲಿಕ್ಕೆ ಆಗೋದಿಲ್ಲ, ಅಂತಹ ಒಳ್ಳೆ ಸಂಭಾಷಣೆ ಇರ್ತಕ್ಕಂಥ ಇದು ಅಂತ ತುಂಬ ಗಡ್ಸಾಗಿರ್ತಕ್ಕಂಥದ್ದು. ನೀವೇನು ಹೇಳ್ತಿರಲ್ಲ, ಕಬ್ಬಿಣದ ಕಡಲೆ ಅಂತ ಹೇಳ್ತಾರಲ್ಲ, ಅಂಥದ್ದು ನಿರಂತರವಾಗಿ ಹೇಳೋದು ಸಾಮಾನ್ಯ ಮಾತಲ್ಲ. ಅದು ರಂಗಗೀತೆಗಳನ್ನು, ಕಂದಪದ್ಯಗಳನ್ನು ಅದೇ ಶೈಲಿಯಲ್ಲಿ ಹಾಡ್ತಕ್ಕಂಥದ್ದು ಬೇಕು, ಶಾಸ್ತ್ರೀಯ ಸಂಗೀತ ಶೈಲಿ. ಅದನ್ನು ಮಾಡಿರ್ತಕ್ಕಂಥದ್ದು ನೀವು ಈ ಅನೇಕರು ಗಮನಿಸಿದ್ದೀರಿ. ಅದೇ ಹಾಗೆ ನೆಕ್ಸ್ಟ್ ಆಗಿರ್ತಕ್ಕಂಥ ನಾಟಕ ಮಗ ಹೋದರು ಮಂಗಲ್ಯ ಬೇಕು ಅಂತಕ್ಕಂಥ ನಾಟಕ ಇದೆಯಲ್ಲ, ಇಲ್ಲೇಶ್ ಯಾಳ್ಗಿಯವರ ನಾಟಕ, ಅದು ಕೂಡ ನವರಸ ಭರಿತವಾಗಿರ್ತಕ್ಕಂಥದ್ದು ನಾಟಕ. ಅದರಲ್ಲಿ ನಮ್ಮ ನಾಟಕ ಅಕಾಡೆಮಿಯ ಸದಸ್ಯ ಶ್ರೀಮತಿ ಜ್ಯೋತಿ ಮಂಗಳೂರು ಅವರು ಬಹಳ ಅದ್ಭುತವಾಗಿ ಅಭಿನಯಿಸಿದರು. ನಾನು ಇದೇ ಪ್ರಥಮ ಬಾರಿಗೆ ಅವರ ನಾಟಕವನ್ನು ನೋಡಿರ್ತಕ್ಕಂಥದ್ದು. ಬಾಕಿ ಎಲ್ಲ ಕಲಾವಿದರ ನಾಟಕವನ್ನು ನೋಡಿದ್ದೇನೆ, ಆದರೆ ನಾಟಕ ಅಕಾಡೆಮಿ ಸದಸ್ಯ ಹಾಗೆ ನನಗೆ ಅಷ್ಟು ಗೊತ್ತಿತ್ತು. ಅವರು ಒಂದು ನಾಟಕ ಕಂಪನಿ ನಡೆಸ್ತಿದ್ದಾರೆ. ಅವರು ಹೋದ ವರ್ಷ ನಾನು ಅವ್ರ ಕಂಪನಿಗೆ ಹೋಗಿದ್ದೆ. ನಾನು ಅನುದಾನ ಸಮಿತಿ ಅಧ್ಯಕ್ಷನಾಗಿ ಅವ್ರ ಕಂಪನಿ ನಾಟಕ ಮಾಡಿಕೊಂಡಿದ್ದೆ. ಭಾಳ ಅದ್ಭುತವಾಗಿ ಅಭಿನಯಿಸಿದರು. ನಿಮ್ಮನ್ನು ಹೊಗಳಿಕ್ಕಾಗಲ್ಲ, ಎಲ್ಲರೂ ಅದನ್ನು ಎಂಜಾಯ್ ಮಾಡಿದರು. ಆಮೇಲೆ ಕವಿಯ ಒಂದು ಜಾಣ್ಮೆ ಇದೆಯಲ್ಲ, ಭಾಳ ಅದ್ಭುತವಾಗಿದೆ. ನಮ್ಮ ಕುತೂಹಲ ಕೆಲಸದ ಒಂದು ಕಡೆಗೆ ಮತ್ತು ಹೃದಯ ವಿದ್ರಾವಕತೆಯ ಜೊತೆಗೆ ಮುಂದೇನಾಗ್ತದೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಒಂದು ನಾಟಕಕ್ಕೆ ಬಹಳ ಅಗತ್ಯವಾಗಿರ್ತಕ್ಕಂಥ ಸಂದರ್ಭ. ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲರೂ ಮೊಬೈಲನ್ನು ಇಟ್ಕೊಂಡು ಎಲ್ಲ ನೋಡ್ತಕ್ಕಂಥ ಸಂದರ್ಭದಲ್ಲಿ, ರೀಲ್ಸ್ಗಳ ಜಗತ್ತಿನಲ್ಲಿ, ಇನ್ಸ್ಟಾಗ್ರಾಮ್ ಜಗತ್ತಿನಲ್ಲಿ, ಇನ್ನೂ ಬೇರೆ 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 ಮೊಬೈಲ್ ಜಗತ್ತಿನಲ್ಲಿ ನಾವು ಒಂದು ಜೀವಂತ ಕಲೆಯಾಗಿರ್ತಕ್ಕಂಥದ್ದು ಒಂದು ನಾಟಕವನ್ನು ನಮ್ಮ ಬಸವಗೌಡರು ಕಳೆದ 12 ವರ್ಷಗಳಿಂದಲೂ ಕೂಡ ತಮ್ಮ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಹೇಳಬೇಕಾಗಿರ್ತಕ್ಕಂಥದ್ದು ಏನಂದರೆ, ಈ ಸಲ 200 ಮಂದಿಗೆ ಸನ್ಮಾನ ಮಾಡ್ತಾರೆ. ಸುಮ್ಮನೆ ಸನ್ಮಾನ ಮಾಡೋದು ಅಂದರೆ ಬರೀ ಒಂದು ಹಾರ ಹಾಕಿ ಒಂದು ಶಾಲೆ ಕಳಿಸೋದಲ್ಲ, ಒಂದು ಸನ್ಮಾನ ಪತ್ರವನ್ನೇ ಭಾಳ ಅದ್ಭುತವಾಗಿ ಮಾಡಿರ್ತಾರೆ. ಸನ್ಮಾನ ಪತ್ರ ಅದಕ್ಕೆ 100 ರೂಪಾಯಿ ಖರ್ಚು ಮಾಡಿಕೊಟ್ಟಿರ್ತಾರೆ. ಆ ಸನ್ಮಾನ ಪ್ರತಿಯೊಬ್ಬರಿಗೆ ಅವರ ಹೆಸರು ಬರೆದು ಅವರ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಉಲ್ಲೇಖಿಸಿ ಮತ್ತು ಇಲಾಖೆಯದು ನಮ್ಮದು ಬಂದಿರತಕ್ಕಂಥ ಗೆಸ್ಟ್ಗಳು ಸಿಗ್ನೇಚರ್ ಮಾಡಿ ಒಂದು ಒಳ್ಳೆಯ ಸನ್ಮಾನ ಪತ್ರ ಕೊಟ್ಟಿರ್ತಕ್ಕಂಥದ್ದು. ಇಲಾಖೆಯವರು ನಾವು ಕೊಡ್ತೀವಲ್ಲ ಅದೇ ಮಾದರಿಯಲ್ಲಿ ಸನ್ಮಾನ ಪತ್ರ ಕೊಡ್ತಾರೆ. ಈ ಬಾರಿ 200 ಜನಕ್ಕೆ ಕೊಡ್ತಾ ಇದ್ದಾರೆ. ಈಗಾಗಲೇ 130-140 ಮಂದಿ 2 ಸೆಷನ್ನಲ್ಲಿ, ಬೆಳಗಿನ ನಾಟಕದ ಸಂದರ್ಭದಲ್ಲಿ ಮತ್ತು 2ನೇ ನಾಟಕದ ಸಂದರ್ಭದಲ್ಲಿ ಒಂದು 140 ಮಂದಿಯನ್ನು ಗೌರವಿಸಿದ್ದಾರೆ. ಶಾಲೆ ಹೊದಿಸಿ ಅವರಿಗೆ ಉದ್ದಿನಾರ ಹಾಕಿ ಮತ್ತು ಸನ್ಮಾನ ಪತ್ರಗಳನ್ನು ಒಳ್ಳೆ ಫ್ರೇಮ್ ಆಗಿರ್ತಕ್ಕಂಥದ್ದು. ಮತ್ತು ಬಂದಿರತಕ್ಕಂಥ ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ, ಉಳ್ಕೊಳ್ಳಿಕೆ ವ್ಯವಸ್ಥೆ ಮತ್ತು ಸಾಧ್ಯವಾದಷ್ಟು ಅವರಿಗೆ ಗೌರವ ಧನವನ್ನು
ಕೊಟ್ಟು ಕಳಿಸ್ತಕ್ಕಂಥ ನಮ್ಮ ಬಸವನಗೌಡರು ಅವ್ರ ಇಡೀ ಕುಟುಂಬನೇ ಒಂದು ರಂಗಭೂಮಿ ಕುಟುಂಬ. ಅವರ ಶ್ರೀಮತಿಯವರು ಮತ್ತು ಅವರ ಇಬ್ಬರು ಮಕ್ಕಳು, ಒಬ್ಬ ಮಗಳು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಇದ್ದಾರೆ. ಅವರು ಒಳ್ಳೆಯ ಕಲಾವಿದೆಯವರು. ಮತ್ತು ಈಗಿರ್ತಕ್ಕಂಥ ನಮ್ಮ ಸುಜಾತ ಅಂತರೂ ಬಹಳ ಅಮೋಘವಾದ ಕಲಾವಿದೆ. ಈಗ ನಮ್ಮ ಬೆಳಗಲಿ ಹೇಳ್ತಿದ್ರು, ನಮ್ಮ ಭಾಗದಲ್ಲಿ ಬಹಳ ಅಪಾರವಾಗಿರ್ತಕ್ಕಂಥ ನಾಟಕಗಳ ಪ್ರದರ್ಶನಕ್ಕೆ ಬೇಡಿಕೆ ಇದೆ ಅಂತ ಹೇಳ್ತಿದ್ರು. ಅಂತಹ ಒಂದು ಪರಂಪರೆಯನ್ನು ವೃತ್ತಿ ರಂಗಭೂಮಿಯ ರಂಗಾಯಣದ ನಮ್ಮ ನಿರ್ದೇಶಕನಾಗಿ ನಿಮ್ಮ ಕೆಲಸಗಳನ್ನು ಅಕ್ಷರಶಃ ನಾನು ಶ್ಲಾಘನೆ ಮಾಡ್ತೀನಿ. ನಿಮ್ಗೆ ಅಭಿನಂದನೆಗಳು. ಮತ್ತು 3 ನಾಟಕಕ್ಕೆ ಇಷ್ಟು ಜನ ಸೇರಿಸಿದಿರಲ್ಲ, ಒಂದೇ ದಿವಸ 3 ನಾಟಕಗಳನ್ನು ಆಡಿಸೋದು ಸಾಮಾನ್ಯವಾದ ಕೆಲಸ ಅಲ್ಲ. ಕಂಟಿನ್ಯೂಯಸ್ ಆಗಿ ಏನಿಲ್ಲಂದ್ರೂ ಕೂಡ 10 ಗಂಟೆಗಳ ಕಾಲ ಒಂದು ದಿವಸ ಕಂಟಿನ್ಯೂಯಸ್ ಆಗಿ, ಅದರ ಮಧ್ಯದಲ್ಲಿ ಕಾರ್ಯಕ್ರಮಗಳು ಮತ್ತು ಸನ್ಮಾನಗಳು, ಮತ್ತು ನೀವು ಯಾವ ಗಳಿಕೆ ಅಂತ ಫುಲ್ ಇದಾಗಿತ್ತು. 2ನೇ ನಾಟಕ ಹಾಗೆ ಪ್ರಾಯಶಃ ನಮ್ಮ ಮಾತುಗಳಿಗೆ ನಿಮ್ಗೆ ಯಾರು ಕೇಳುವ ವ್ಯವಧಾನ ಇರಲಿಕ್ಕಿಲ್ಲ. ನಾಟಕಕ್ಕೆ ಅವಕಾಶ ಮಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಕರೆದು ರಂಗಾಯಣದ ನಿರ್ದೇಶಕರಾಗಿರುವ ನನಗೆ ಈ ಮಾತುಗಳನ್ನು ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇವತ್ತು ನಾನು ಸಮಾರೋಪದ ಮಾತುಗಳಂತ ಭಾವಿಸ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಆಶಯ ನುಡಿಗಳಾಡಿರ್ತಕ್ಕಂಥ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಕಡಕೋಳ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ರವಿಚಂದ್ರನ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು 2 ಅನಿಸಿಕೆ ವ್ಯಕ್ತಪಡಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಾದಂತಹ ಬಸವಪ್ರಭು ಸ್ವಾಮೀಜಿಯವರ ಪಾದಾರವಿಂದರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂತಹ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರಾದ ಶ್ರೀ ಮಲ್ಲಿಕಾರ್ಜುನ್ ಕಡಕೋಳ್ ಸರ್ ಅವರೇ, ನಮ್ಮ ಉಮೇಶ್ ಅವರೇ, ನಮ್ಮ ಅರುಣ್ ಕುಮಾರ್ ಸರ್ ಅವರೇ, ವಿಶೇಷವಾಗಿ ಅದ್ಭುತವಾಗಿ ಅಭಿನಯಿಸಿದಂತಹ ಜ್ಯೋತಿ ಮತ್ತು ಮೇಡಮ್ರವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜನಸಹಾಯ ಯೋಜನೆಯಡಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ಗೌರವ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ಥರ ಉತ್ತಮವಾದಂತಹ ಸಂಘ ಸಂಸ್ಥೆಗಳಿಗೆ ಮತ್ತು ಉತ್ತಮವಾದ ಕಲಾವಿದರಿಗೆ ಯಾವುದಕ್ಕೂ ಕೂಡ ಪ್ರೋತ್ಸಾಹ ಇದ್ದೇ ಇರುತ್ತೆ. ಕೆಲವೊಂದು ಸರಿ ತಡವಾಗ್ಬೋದು, ಆದರೆ ಖಂಡಿತವಾಗೂ ಅರ್ಹತೆ ಇರುವಂಥ ಸಂಘ ಸಂಸ್ಥೆಗಳು, ಅರ್ಹತೆ ಇರುವಂಥ ಕಲಾವಿದರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾವತ್ತೂ ಕೂಡ ಜೊತೆಗಿರುತ್ತೆ ಅಂತ ಹೇಳ್ತಾ, ಈ ಸಂಸ್ಥೆಯಿಂದ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಈ ರೀತಿಯ ಉತ್ತಮವಾದ ಸಂಘ ಸಂಸ್ಥೆಗಳು, ಕಲಾವಿದರುಗಳು ಕೂಡ ಈ ಥರ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿ, ಮತ್ತು ಈ ವರ್ಷ ಮತ್ತೆ ಸಂಘ ಸಂಸ್ಥೆಗಳಿಂದ ಧನಸಹಾಯಕ್ಕೆ ಅರ್ಜಿ ಆಹ್ವಾನ ಮಾಡಲಾಗುತ್ತೆ. ಮುಂದಿನ ತಿಂಗಳಲ್ಲಿ ಯಾರು ದಾಖಲೆಗಳು ಸರಿ ಇದೆ, ಅರ್ಹತೆಯಿಂದ ಕೆಲಸ ಮಾಡ್ತಿದ್ದಾರೆ, ಉತ್ತಮವಾಗಿ ಈ ರೀತಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳನ್ನು ಏರ್ಪಡಿಸಿದರೆ ಅವರು ಆನ್ಲೈನ್ ಅರ್ಜಿ ಸಲ್ಲಿಸುವುದಾಗಿದೆ. ದಯಮಾಡಿ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಒಂದು ಅವಕಾಶ ಇದೆ ಈ ಯೋಜನೆಗೆ, ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ, ನಮ್ಮ ಬಸವನಗೌಡರು ಇನ್ನೂ ಹೆಚ್ಚೆಚ್ಚು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಲಿ ಮತ್ತು ಹೆಚ್ಚೆಚ್ಚು ಕಲಾವಿದರಿಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಸನ್ಮಾನಿತ 200 ಜನ ತಿಳಿದು ಕಡಕೋಳ್ ಸರ್ ತುಂಬ ಸಂತೋಷ ಆಯಿತು. ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ, ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಪರಮ ಪೂಜ್ಯರಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮುಖ್ಯ ಅತಿಥಿಗಳ ನುಡಿಗಳನ್ನಾಡಿರ್ತಕ್ಕಂಥ ಶ್ರೀಯುತ ರವಿಚಂದ್ರ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಖ್ಯಾತ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಆದಂಥ ಶ್ರೀಯುತ ಎಲ್ ಚರಣ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು 2 ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 12ನೇ ವರ್ಷದ ನಾಟಕೋತ್ಸವದ ಸಂಭ್ರಮಾಚರಣೆ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಸಮಾರಂಭದ ಮುಕ್ತಾಯ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಿಗೆ ವಂದಿಸಿ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ರಂಗಾಸಕ್ತರಿಗೆ ವಿಶೇಷವಾಗಿ ನಮಿಸಿ, ಕಾರ್ಯಕ್ರಮ
ಸ್ವಲ್ಪ ತಡವಾಗಿ ಆರಂಭ ಆಗಿದೆ. ಬೆಳಿಗ್ಗೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ರಕ್ತರಾತ್ರಿ ನಾಟಕವನ್ನು ಪ್ರದರ್ಶನ ಆಗಿದೆ. ಎರಡನೇದಾಗಿ ಮಗ ಹೋದರೂ ಮಾಂಗಲ್ಯ ಬೇಕು ನಾಟಕವನ್ನು ನಾನು ಸಹ ಸಂಪೂರ್ಣವಾಗಿ ನೋಡಿ ಆನಂದಿಸಿದ್ದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಗೊತ್ತಿದೆ, ಮಲ್ಲಿಕಾರ್ಜುನ್ ಕಡ್ಕೋಳ ಅವರು ಹೇಳಿದರು, ಇವತ್ತಿನ ಈ ಸೋಷಿಯಲ್ ಮೀಡಿಯಾದ ನಡುವೆ ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಎಲ್ಲ ರಂಗಭೂಮಿ ಕಲಾವಿದರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಿ, ಈ ಕಲೆ ನಿರಂತರವಾಗಿ ಬೆಳೆಯಲಿಕ್ಕೆ ಸಹಕಾರ ನೀಡ್ತಾ ಇರ್ತಕ್ಕಂಥ ಎಲ್ಲ ರಂಗಾಸಕ್ತರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ವಂದಿಸಿ 4 ಮಾತುಗಳನ್ನು ಮುಗಿಸ್ತೇನೆ. ಖ್ಯಾತ ವಕೀಲರು ಕಲಾವಿದರು ಆದಂಥ ಶ್ರೀಯುತ ಎಲ್ ಚರಣ್ ಕುಮಾರ್ ಸರ್ ಅವರಿಗೆ ತುಂಬದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಬಾಗಲಕೋಟೆಯ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಕಲಾವಿದರು ಆದಂಥ ಶ್ರೀಯುತ ಸುಶೀಲ್ ಕುಮಾರ್ ಬಳಗಲಿ ಸರ್ ಅವರು 2 ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಇವತ್ತಿನ ಶ್ರೀಶೈಲ ಮಲ್ಲಿಕಾರ್ಜುನ ಯುವಜನ ನಾಟಕ ಕಲಾವಿದರ ಸಂಘ ದಾವಣಗೆರೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆ 12ನೇ ವರ್ಷದ ನಾಟಕೋತ್ಸವದ ಸಂಭ್ರಮಾಚರಣೆ ಹಾಗೂ ಗ್ರಾಮೀಣ ಪ್ರದೇಶದ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಬಸವಪ್ರಭು ಮಹಾಸ್ವಾಮೀಜಿಗಳವರಿಗೆ ನಮಸ್ಕರಿಸಿ, ಇನ್ನೂರು ವೇದಿಕೆ ತಾನೇ ತಮ್ಮನ್ನೆಲ್ಲ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿದಂಥ ಆತ್ಮೀಯರಾದಂಥ ಮಲ್ಲಿಕಾರ್ಜುನ್ ಕಡ್ಕೊಳ್ಳೋ ಅಂದ್ರೆ ನಮ್ಮ ಕಾಕಾರ ಜೋಡೆ ಭಾಳ ಅತ್ಯಂತ ಸಂಬಂಧ ಇಟ್ಕೊಂಡು ಕೇಳಿದರು. ಆ ಒಂದು ಕಾರಣಕ್ಕೆ ನಮ್ಮ ಬಗ್ಗೆ ಅವ್ರಿಗೆ ಹೇಳ್ಬೇಕಾಗಿಲ್ಲ, ಅದಕ್ಕೆ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ನನ್ನ ಆತ್ಮೀಯ ಕಲಾಬಂಧುಗಳೇ, ಇದೀಗ ತಾನೇ ಮಗ ಹೋದ್ರು ಮಾಂಗಲ್ಯ ಬೇಕೆಂಬ ಸನ್ನಿವೇಶದಲ್ಲಿ ಪಾತ್ರ ಮಾಡಿದಂಥ ಜ್ಯೋತಿ ಮೇಡಮ್ ಅವರೇ, ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಪ್ರತಿ ವರ್ಷ ಸಹಿತ ಅತ್ಯಂತ ಕಲಾವಿದರು ಕರೆಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಕ್ಕಂಥ ಬಸನಗೌಡ್ರೆ, ಯಾವತ್ತೆಲ್ಲ ಕಲಾಭಿಮಾನಿಗಳೇ, ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಹಿರಿಯ ಹಾಗೂ ಕಿರಿಯ ಕಲಾವಿದರೇ, ವಿಶೇಷವಾಗಿ ಇವತ್ತಿನ ಈ ರಂಗಭೂಮಿ ಉಳಿಬೇಕಾಗಿತ್ತಂದ್ರೆ ಪ್ರತಿಯೊಬ್ಬರಿಗೂ ಸಹಿತ ಜವಾಬ್ದಾರಿ ತಗೋಬೇಕಾಗಿತ್ತು. ಯಾಕಂದ್ರೆ ಉಳಿದುದು ಸಿನಿಮಾ, ನಾಟಕ, ಧಾರಾವಾಹಿಗಳು ಭಾಳ ವ್ಯತ್ಯಾಸಗಳದಾವೆ. ಇವತ್ತು ಧಾರಾವಾಹಿ ಏನಾಗ್ತೈತೆ ಅಂದ್ರೆ ಅದು ಸರಿ ಬರುತ್ತಾರ ಶೂಟಿಂಗ್ ಮಾಡಿ ನಂತರ ನಮ್ಮನ್ನು ತೋರುತ್ತಾರೆ. ಇಲ್ಲಿ ಹೆಂಗೆ ಆಗೋದಿಲ್ಲ. ಇವತ್ತು ಇದೇ ನಾವು ಕೆಲವೊಂದು ಸರ್ವೇಶ್ ನೋಡಿರಿ ನೀವು, ಅಲ್ಲಿ ಏನೇನು ಡಾಂಪಿಂಗ್ ಮಾಡಿ ಕಣ್ಣೀರು ತರಿಸ್ಬೋದು. ಇಲ್ಲ ಅತ್ಯಂತ ಭಾವನಾತ್ಮಕವಾಗಿ ಪಾತ್ರ ಮಾಡಿದ್ರೆ ಮಾತ್ರ ಕಣ್ಣೀರು ಬರ್ಲಿಕ್ಕೆ ಸಾಧ್ಯ. ಅಂಥ ಒಂದು ಪಾತ್ರವನ್ನು, ಯಾಕಂದ್ರೆ ಯಾವುದೇ ಒಂದು ಸನ್ನಿವೇಶದೊಳಗೆ ಭಾವನಾತ್ಮಕವಾಗಿ ಪಾತ್ರವನ್ನು ಮಾಡಿ ನನಗೆ ಸನ್ನಿವೇಶದಿಂದ ಐತಿ, ನನ್ನ ಜೀವನದೊಳಗೆ ಐತಿ ಅಂದಾಗ ಮಾತ್ರ ಕಣ್ಣೀರು ಬರ್ಲಿಕ್ಕೆ ಸಾಧ್ಯ. ಅಂಥ ಉತ್ತಮವಾದಂಥ ಕಲೆಗಳ ನಡೀತಕ್ಕಂಥ ಒಂದು ಸನ್ನಿವೇಶನ ಉಳಿಸ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಸರ್ಕಾರ ಸಹಿತ ಸಾಕಷ್ಟು ಸಹಾಯ ಸಹಕಾರ ಮಾಡಬೇಕಾಗಿತ್ತು. ಇವತ್ತೇನಾಗೈತಿ ಮಾಸ್ಟರ್ ಸಂಬಂಧನ ಇವತ್ತು ನಮ್ಮ ಹಿರಿಯರ ಮಲ್ಲಿಕಾರ್ಜುನ ಅವರ ಜೊತೆಗೆ ಕನ್ನಡದ ನಮ್ಮ ಅಧಿಕಾರಿಗಳ ಸಂಸ್ಕೃತಿ ಇಲಾಖೆ ಇದು ಯಾಕೆ ಮಾತು ಹೇಳ್ತೀವಿ ಅಂದ್ರೆ, ಇವತ್ತು 60 ವರ್ಷಕ್ಕೆ ಮಾಸಾಸನ ಕೊಡ್ತಕ್ಕಂಥ ಒಂದು ಮಾಡ್ತಾರೆ ಸರ್ಕಾರದವರು. ಆ ಮಾಸಾಸನ ಕೊಡ್ತಕ್ಕಂಥ ವಿಚಾರ 60 ವರ್ಷಕ್ಕೆ ಕಲಾವಿದರು ಅತ್ಯಂತ ದನಿ ಉಳಿತಕ್ಕಂಥ ಪರಿಸ್ಥಿತಿ ಇರುವುದಿಲ್ಲ. ಇವತ್ತು ಯಾಕೆ ಹೇಳ್ತಾರೆ, 40 ವರ್ಷಕ್ಕನೇ ಆ ಮಾಸಾಸನ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ರಾಜ್ಯ ಸರ್ಕಾರ 4 ಕೋಟಿ ಸಾವಿರ ಇರ್ಬೋದು, ಕೇಂದ್ರ ಸರ್ಕಾರ 6 ಸಾವಿರ ಇರ್ಬೋದು. ಇವು ಮಾಸಾಸನ ಎದಕ್ಕಪ್ಪ ಅಂದ್ರೆ ಅವ್ರಿಗೆ ಇವತ್ತು ಕಲಾವಿದರು ಯಾವತ್ತ ನಟಿಯರ ಇಲ್ಲಿತಾರಪ್ಪ ಅಂದ್ರೆ 40-45 ವರ್ಷ 50 ವರ್ಷ ಒಳಗಡೆ ಅವ್ರ ಕಲೆಯಲ್ಲಿ, ಯಾಕಂದ್ರೆ ಮತ್ತೆ ಹೊಸ ಕಲಾವಿದರು ಹುಟ್ಟಿರ್ತಾರೆ, ಅವ್ರು ಹೇಳ್ತಕ್ಕಂಥ ಮಾಡ್ತಕ್ಕಂಥ ಪಾತ್ರದ ನಿಲ್ತಾವ. ಆ ಒಂದು ಕಾರಣಕ್ಕೆ ಎಲ್ಲರೂ ಹೋರಾಟ ಏನ್ ಮಾಡ್ಬೇಕಂದ್ರೆ ಸರ್ಕಾರದೊಳಗೆ ಮಾಸಾಸನ ಕೊಡ್ತಕ್ಕಂಥ ಒಂದು ವಿಚಾರ 40 ವರ್ಷಕ್ಕೆ ನಾವು ಪ್ರಾರಂಭ ಆಯ್ತಂದ್ರೆ ಅದು ಉಪಯೋಗ ಆಗ್ತೈತಿ ಕಲಾವಿದರು ಅನ್ನುವಂಥದ್ದನ್ನ ನನ್ನ ವೈಯಕ್ತಿಕ ವಿಚಾರಿಸಿದ್ರೆ ಅದಕ್ಕೆ ಸಂಪೂರ್ಣವಾಗಿ ಎಲ್ಲ ಕಲಾವಿದರು ಇವತ್ತು ಕಲಾವಿದರ ಸಹಾಯ ಒಂದು ಬದುಕಲಿಕ್ಕೆ ಸಹಾಯ ಆಗ್ತೈತಿ. ಕಲಾವಿದರ ಕಷ್ಟಗಳು ಭಾಳ ಇರ್ತಾವು. ಅದೆಲ್ಲ ಯಾಕಂದ್ರೆ ನಾವು ದಿನನಿತ್ಯ ಕಲೆ ಮೇಲೆ ಬರತಕ್ಕಂಥವ್ರು ಬೇರೆ, ವರ್ಷಕ್ಕೊಮ್ಮೆ ಹವ್ಯಾಸ ಕಲಾವಿದರು ಬೇರೆ, ಅಥವಾ ಅಮೇಚೂರ್ ನಾಟಕ ಮಾಡ್ತಕ್ಕಂಥವ್ರು ಬೇರೆ. ಎಲ್ಲವನ್ನು ವಿಚಾರ ಮಾಡಿದೊಳಗೆ ಅದರೊಳಗೆ ಸಾಕಷ್ಟು ಸರ್ಕಾರ ಸಹಕಾರ ಮಾಡಿದ್ರು ಸಹಿತ ಆ ಕಲಾವಿದರಿಗೆ ಸಹಾಯ ಮಾಡಬೇಕನ್ನುವಂಥ ವಿಚಾರನ ವ್ಯಕ್ತಪಡಿಸಿ ಈಗಾಗಲೇ ಸುಜಾತ ಅವರು ಒಂದು ಹಾಡನ್ನು ಹಾಡಿ ನಮ್ಮ ಭಾಗಕ್ಕೆ ವಿಶೇಷವಾದಂಥ ಒಂದು ಬೇಡಿಕೆ ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಪಾತ್ರಕ್ಕೆ ನಮ್ಮ ಭಾಗಕ್ಕೆ ಅವ್ರನ್ನ ಅಲ್ಲಿ ಕರೆಸ್ಬೇಕು ಇಲ್ಲಿ ಕರೆಸ್ಬೇಕು ಅಂತ ಇರ್ತಾರೆ. ಆದ್ರೆ ಅವ್ರು ಈ ಭಾಗದೊಳಗೆ ಹೆಚ್ಚಿನ ಬೇಡಿಕೆ
ನಮ್ಮಲ್ಲಿ ಭಾಳ ಬರುವುದು ಕಡಿಮೆ ಅವರು. ಆದರೂ ಸಹಿತ ನಮ್ಮ ಭಾಗದವರು ಅವ್ರನ್ನ ಮೂರು ನಾಲ್ಕು ತಿಂಗಳಾಗವ ಹೇಳಿ ಅವ್ರನ್ನ ಕರೆಸ್ತಕ್ಕಂಥದ್ದು. ಈ ಮಾತು ಯಾಕೆ ಹೇಳ್ತೀವಿ ಅಂದ್ರೆ ಒಳ್ಳೆ ಕಲಾವಿದರಿಗೆ ಎಲ್ಲಿದ್ರೂ ಬೆಲೆ ಇರ್ತೈತಿ. ಅವ್ರು ಯಾರೇ ಅಂತ ಅವ್ರು ಇರ್ತಕ್ಕಂಥ ಪಾತ್ರಗಳಿಗೆ ಎಲ್ಲಿದ್ರೂ ಬೆಲೆ ಇರ್ತೈತಿ. ಆ ಬೆಲೆ ಇರ್ತಕ್ಕಂಥ ಸನ್ನಿವೇಶಗಳನ್ನ ಎಲ್ಲ ಕಲಾವಿದರು ಇವತ್ತು ಒಂದು 10 ವರ್ಷದಿಂದ ತೊಂದರೆ ಮಾಡಿದ ಕಲಾವಿದರು ಈಗ ಮತ್ತೆ 4-5 ವರ್ಷಕ್ಕೆ ಕರೋನಾ ಸಂದರ್ಭಗಳು ಭಾಳ ಕಷ್ಟ ಆಗ್ಬಿಟ್ಟಾರಲ್ಲ ಎಲ್ಲ ಕಲಾವಿದರು. ತರಕಾರಿ ಮಾರ್ಯಾರ, ಹಣ್ಣು ಹಂಪಲುಗಳನ್ನು ಮಾರ್ಯಾರ, ಎಷ್ಟು ಕಷ್ಟಪಟ್ಟಾರ ನಮ್ಮ ಭಾಗ ನಾವು ನೋಡಿದ್ವಿ. ಅದಕ್ಕೆ ಈ ಮಾತು ಕರೋನಾ ಹೋದಂದ್ರೆ ಸ್ವಲ್ಪ ಪರವಾಗಿಲ್ಲ. ಆದರೂ ಸಹಿತ ಕಲಾವಿದರ ಬಗ್ಗೆ ಎಲ್ಲ ಸಾರ್ವಜನಿಕರಿಗೆ ಒಂದು ಕಳಕಳಿ ಇದೆ. ಯಾಕಂದ್ರೆ ಅವರು ಜೀವಂತ ಕಲೆಯನ್ನು ಉಳಿಸ್ತಕ್ಕಂಥವ್ರು ಯಾರಾದ್ರು ಮಾಡ್ತಿದ್ರೆ ಈ ರಂಗಭೂಮಿ ಕಲಾವಿದರು ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಒಮ್ಮೆ ರಂಗಭೂಮಿ ಕಲಾ ನಿಂತು ಅಂದ್ರೆ ನಾಟಕ ಅಂದ್ರೆ ಏನು, ಆಟ ಅಂದ್ರೆ ಏನು, ಭಜನಾ ಅಂದ್ರೆ ಏನು ಕೇಳುವಂತ ಮುಂದಿನ ಪೀಳಿಗೆ ಸನ್ನಿವೇಶಗಳು ಬರಬಾರ್ದು. ಅದಕ್ಕೆ ಸಾರ್ವಜನಿಕರ ಅವ್ರು ಬರೀ ಕಲಾವಿದರು ಅಷ್ಟೇ ತಾವು ಮಾಡೋರು ಮತ್ತು ಕಲಾವಿದರು ಕೂತು ನೋಡೋರು ಆಗ್ಬಾರ್ದು. ಸಾರ್ವಜನಿಕರು ಅವ್ರಿಗೆ ಪ್ರತಿಯೊಂದು ರಂಗದೊಳಗೆ ಸಹಿತ ಸಹಕಾರ ಇರಬೇಕನ್ನುವಂಥ ಮಾತನ್ನ ಈ ಸಂದರ್ಭವಾಗಿ ಹೇಳಿ, ಯಾಕಂದ್ರೆ ನಾವು ಸಹಿತ ವರ್ಷಕ್ಕೊಂದು ನಾಟಕ ಮಾಡ್ತಕ್ಕಂಥ ಕಲಾವಿದರು ಪ್ರತಿನಿಧಿ ನಿರ್ಮಾಣ ಹಾಕಿದವರಲ್ಲ. ವರ್ಷಕ್ಕೊಂದು ನಾವು ಊರಾಗ ನಾಟಕ ಮಾಡಿ ಸುಮಾರು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಸಹಿತ ನಾನು ನಾಟಕ ಮಾಡಿದ್ದೀನಿ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಕಲೆಗೆ ಮತ್ತು ಇದಕ್ಕೆ ಅದು ಸಂಬಂಧ ಇಲ್ಲ. ಕಲಾವಂತರ ಕಲಾನ ಅವ್ರು ಯಾವುದೇ ಹುದ್ದೆವಾಗಿದ್ರು, ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು ಶ್ರಮ ಮಾಡಿದ್ದಾರೆ. ಅದಕ್ಕೆ ಯಾವುದಕ್ಕೂ ಸಂಬಂಧಪಟ್ಟ ವಿಷಯ ಅಲ್ಲ. ಕಲೆಗೆ ತಾವು ಸಂಪೂರ್ಣವಾದಂಥ ಗೌರವ ಕೊಡುವಂಥ ಮಾತಕ್ಕೆ ಸಂದರ್ಭ ಹೇಳಿ ಈ ರಂಗಭೂಮಿ ಜೀವನ ಉಳಿಬೇಕಾಗಿತ್ತು, ಬೆಳಿಬೇಕಾಗಿತ್ತು ಅಂದ್ರೆ ಎಲ್ಲರೂ ಸಹಿತ ಎಲ್ಲ ದೃಷ್ಟಿಯಿಂದ ತನೋ ಮನ ತನದಿಂದ ಸಹಿತ ಸಹಾಯ ಸಹಕಾರ ಮಾಡಿ ಉಳಿತೈತೆ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದೊಳಗೆ ಒಂದೆರಡು ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಯಾವತ್ತೂ ಈ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾ ಇದರ ಸಂಘ ಇವೆಲ್ಲ ಪದಾಧಿಕಾರಿಗಳನ್ನು ವಿಶೇಷವಾಗಿ ಬಸವನಗೌಡರಿಗೆ ಸಹಿತ ವಂದಿಸಿ ಎಲ್ಲ ನಾನು ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಅತಿಥಿಗಳನ್ನು ನುಡಿಗಳನ್ನಾಡಿರ್ತಕ್ಕಂಥ ಶ್ರೀಯುತ ಸುಶೀಲ್ ಕುಮಾರ್ ಸರ್ ಬೆಳಗ್ಗೆ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಕ್ಷಮೆ ಇರಲಿ, ಮಾಶಾಸನದ ವಯಸ್ಸಿಗೆ ಸಂಬಂಧಪಟ್ಟಂತೆ ಸರ್ಕಾರದ ತೀರ್ಮಾನ ಆಗಿದೆ. ಇಲ್ಲಿ ಅವರು ನಿರ್ದೇಶಕರು ಸರ್ ಇದ್ದಾರೆ. ಇನ್ನು ಮಾಶಾಸನಕ್ಕೆ ಸಂಬಂಧಪಟ್ಟಂತೆ ತುಂಬ ಕಲಾವಿದರು ಮಾಶಾಸನ ಬಂದಿಲ್ಲ ಅಂತ ಹೇಳ್ತೀವಿ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ನಿರ್ದೇಶಕರಾದ ಮಂಜುನಾಥ ಸ್ವಾಮಿ ಸರ್ ತುಂಬ ಆಸಕ್ತಿಯಿಂದ BMS ಬೇಡ DBT ಮೂಲಕ ನೇರವಾಗಿ ಹೋಗ್ಬೇಕಂತ ಈಗೆಲ್ಲ ಮಾಡಿದ್ದೀವಿ. ನಿನ್ನೆ ಮೊನ್ನೆ 2 ರಜೆ ಇದ್ರೂ ಕೂಡ ನಮ್ಮ ಸಿಬ್ಬಂದಿ ನಾವು ಆ ಕೆಲಸ ಮಾಡಿದ್ವಿ. 2-3 ದಿನದಲ್ಲಿ ಏನು ಬಾಕಿ ಎಲ್ಲ ನಿಮ್ಮ ನೇರವಾಗಿ ಕಲಾವಿದರ ಖಾತೆಗೆ ಜಮಾ ಇದೆ. ಈಗ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯರು ಹಾಗೂ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಯೋಜಕರಾದಂಥ ಶ್ರೀಯುತ ಸತೀಶ್ ಪೂಜಾರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು 2 ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗುರುಗಳ ಪಾದಚರಣಗಳಿಗೆ ಹಣೆ ಹಂಚಿ ನಮಸ್ಕರಿಸಿ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೆ ಸೇರಿರ್ತಕ್ಕಂತಹ ಎಲ್ಲ ರಂಗಭೂಮಿ ಕಲಾವಿದರ ಪ್ರೋತ್ಸಾಹಕರಾಗಿ ಸೇರಿರ್ತಕ್ಕಂಥ ಎಲ್ಲರಲ್ಲಿಯೂ ವಂದನೆಗಳನ್ನು ಅರ್ಪಿಸುತ್ತಾ ಎಲ್ಲರೂ ಮಾತಾಡಿದ್ದಾರೆ. ನಾನೇನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾಟಕ ನೋಡೋದ್ರ ಬದಲು ನಮ್ಮ ಮಾತೇ ಕೇಳೋಂಗೆ ಆಗಬಾರ್ದು. ಇಲ್ಲಿಯ ತನಕ ಎಲ್ಲರೂ ಮಾತಾಡಿದರು. ಆದರೆ ರಂಗಭೂಮಿ ಕಲಾವಿದರನ್ನು ನಾವು ಯಾಕೆ ಪ್ರೋತ್ಸಾಹ ಮಾಡಬೇಕು ಕೇಳಿದರೆ, ಚಾಣಕ್ಯ ಒಂದು ರೀತಿ ಕಥೆಯಲ್ಲಿ ಹೇಳ್ತಾನೆ, ಯಾವ ದೇಶದ ಇತಿಹಾಸವನ್ನ ಅಲ್ಲಿನ ಪ್ರಜೆಗಳು ಮರಿತಾರೋ ಆ ದೇಶಕ್ಕೆ ಭವಿಷ್ಯ ಇಲ್ಲ ಅಂತೇಳಿ ಈ ಭಾರತದ ಆಚಾರ ವಿಚಾರ ಸಂಸ್ಕಾರ ಹಾಗೂ ಇಲ್ಲಿಯ ತನಕ ಬೆಳೆದು ಬಂದಿರುವ ಇತಿಹಾಸವನ್ನ ನೇರವಾಗಿ ತೋರಿಸ್ತಕ್ಕಂಥ ಯಾವುದಾದ್ರೂ ಒಂದು ಕಲಾರಂಗ ಇತ್ತು ಅಂತಾದ್ರೆ ಅದು ರಂಗಭೂಮಿ ಕಲಾವಿದರು ಮಾತ್ರ ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಬಂಧುಗಳೇ, ನಾವು ಸಿನಿಮಾಗಳನ್ನ ರೀಲ್ಸ್ಗಳನ್ನ ಬಹಳಷ್ಟು ನೋಡ್ತೀವಿ. ಒಂದು ಸಿನಿಮಾವನ್ನ ಮಾಡಬೇಕಿದ್ರೆ 6 ತಿಂಗಳು ಕಟಪ್ ಮಾಡೋದಕ್ಕೆ, ಒಂದು ಪಾರ್ಟ್ ಅನ್ನು ತೋರಿಸೋದಕ್ಕೆ 6ರಿಂದ 8 ಸಲ ಕಟಪ್ ಮಾಡಿ ಪಾರ್ಟ್ ತೋರಿಸ್ತಾರೆ. ಆದ್ರೆ ರಂಗಭೂಮಿ ಕಲಾವಿದರಿಗೆ ಯಾವುದೇ ಕಟಪ್ ಇಲ್ಲದೆ ಕಂಠಪಾಠ ಮಾಡಿ ಹೇಳ್ತಾರಲ್ಲ, ಆ ಕಂಠಪಾಠಕ್ಕೆ ನಾವೆಲ್ಲರೂ ಸಲಾಂ ಮಾಡಬೇಕು. ಬಂಧುಗಳೇ, ನಿಜವಾದ ಕಲಾವಿದರು ಯಾರು ಕೇಳಿದ್ರೆ ಸಿನಿಮಾದ ಹೀರೋಗಳಲ್ಲ, ರಂಗಭೂಮಿಯ ಕಲಾವಿದರು ಏನಿದ್ದಾರೆ ಗುರುಗಳಿಗೆ ತಕ್ಕ ಶಿಕ್ಷಕರಾಗಿ ಬೆಳೆದಿರ್ತಕ್ಕಂಥವ್ರು ಯಾರಾದ್ರೂ ಈ ಭೂಮಿಯ ಮೇಲೆ ಇದ್ದಾರೆ ಅನ್ನೋದು ನಿಜವಾದ ರಂಗಭೂಮಿ ಕಲಾವಿದರು. ಆ ರಂಗಭೂಮಿಗೆ ಇನ್ನಷ್ಟು ಹೆಚ್ಚಿನ ಒತ್ತನ್ನು ಕೊಡುತ್ತಾ ದಾವಣಗೆರೆ ನಗರದಲ್ಲಿ
ದೇಶದಲ್ಲಿ ಯಾವತ್ತೂ ರಂಗಭೂಮಿ ಕಲಾವಿದರಿಗೆ ತೊಂದರೆ ಆದವಾಗ ಇಡೀ ದಾವಣಗೆರೆ ಜನತೆ ಸಪೋರ್ಟಿಗೆ ನಿಂತಿದ್ದೀವಿ. ಇನ್ನು ಮುಂದೂ ಸಹ ನಿಮ್ಮ ನಾಟಕಗಳು ಎಷ್ಟೇ ಬಂದರೂ ಸಹ ನೋಡೋದಕ್ಕೆ ನಾವು ಕಾತುರರಾಗಿರ್ತೀವಿ, ನಿಮಗೆ ಸಪೋರ್ಟ್ ಅನ್ನ ಮಾಡಿಯೇ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳುತ್ತಾ, ನಿಮ್ಮ ಈ ದೇಶದ ಕಲೆಯನ್ನ, ಸಂಸ್ಕಾರವನ್ನ, ಆಚಾರವನ್ನ, ವಿಚಾರವನ್ನ ಉಳಿಸುವ ಇನ್ನಷ್ಟು ಹೆಚ್ಚಿನ ಶಕ್ತಿ ಆ ತಾಯಿ ಭಾರತಿ ನಿಮಗೆಲ್ಲರಿಗೂ ಕೊಡ್ಲಿ ಅಂತ ಹೇಳಿ ಔಚಿತ್ಯವಾಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ಕೇಳ್ತೇನೆ. ಸತೀಶ್ ಪೂಜಾರಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯಸ್ಥಗಳಾಗಿ ಭಾಗವಹಿಸಿರ್ತಕ್ಕಂಥ ಸಾಹಿತಿಗಳಾದಂಥ ಶ್ರೀಯುತ ಉಮೇಶ್ ತಾಳಿಕಟ್ಟೆ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗುರುಗಳಾದಂತಹ ಪರಮ ಪೂಜ್ಯ ಬಸವಪ್ರಭು ಮಹಾಸ್ವಾಮಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಹಿರಿಯರು ನಾವೆಲ್ಲ ಕಾಲೇಜು ದಿನಗಳಿಂದ ಅವರನ್ನು ಜನತಾವಾಣಿಯಲ್ಲಿ ಬರುವಂತಹ ಲೇಖನಗಳನ್ನು, ರಂಗಭೂಮಿಯ ಬಗ್ಗೆ ಅವರು ಬರೆದಂತಹ ಬರಹಗಳನ್ನು ನಾವು ಓದ್ಕೊಂತ ಬರ್ತೇವೆ. ಮಲ್ಲಿಕಾರ್ಜುನ ಕಡ್ಗೋಳ್ ಸಾಹೇಬರು ಅವರು ವೃತ್ತಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ರಂಗಭೂಮಿಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಅವರು. ಹಾಗೆ ವೇದಿಕೆ ಮೇಲಂತೂ ಉಮೇಶ್ ಅಣ್ಣವರಾಗಿರ್ಬೋದು, ಹಾಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ಬೋದು, ಇಲ್ಲಿರುವಂತಹ ಎಲ್ಲ ಕಲಾವಿದರಿಗೂ ಎಲ್ಲರಿಗೂ ವಂದಿಸುತ್ತಾ, ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ಅದು ಎರಡೇ ಮಾತು. ಋಗ್ವೇದದಲ್ಲಿ ಒಂದು ಶ್ಲೋಕ ಇದೆ, ಆನೋಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತ. ಅಂದ್ರೆ ಲೆಟ್ ಅಸ್ ನೋಬಲ್ ಥಾಟ್ಸ್ ಕಮ್ಸ್ ಟು ಅಸ್ ಫ್ರಮ್ ವರ್ಲ್ಡ್ಸ್ ಎವ್ರಿ ಸೈಡ್. ಜಗತ್ತಿನ ಎಲ್ಲಾ ಮೂಲೆಗಳಿಂದಲೂ ಕೂಡ ಉದಾತ್ತವಾದ ಚಿಂತನೆಗಳು, ಉದಾತ್ತವಾದ ವಿಚಾರಗಳು ಹರಿದು ಬರಲಿ ಅಂತೇಳಿ ನಮ್ಮ ಒಂದು ಋಗ್ವೇದದ ಒಂದು ಶ್ಲೋಕ. ಆ ರೀತಿ ಇಂದಿನ ಒಂದು ಕಾರ್ಯಕ್ರಮ ಬೆಳಿಗ್ಗೆಯಿಂದನೂ ಕೂಡ ಸುಮಾರು 200 ಜನ ಕಲಾವಿದರಿಗೆ ಸನ್ಮಾನ ಮಾಡೋದು, ಗುರುತಿಸೋದು, ಅವರ ಸಾಧನೆಗಳನ್ನು ಅಭಿನಂದಿಸೋದು ಅಷ್ಟು ಸುಲಭದ ಮಾತಲ್ಲ. ಅದೊಂದು ಶಕ್ತಿ, ಯುಕ್ತಿ, ಒಂದು ಸ್ಫೂರ್ತಿ. ಈ ಶ್ರೀಶೈಲ ಮಲ್ಲಿಕಾರ್ಜುನ ನಾಟಕ ಕಲಾವಿದರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದು ಮಹತ್ತರವಾದ ಉದ್ದೇಶವನ್ನು ಇಟ್ಕೊಂಡು ಬೆಳಗಿನಿಂದ ರಕ್ತರಾತ್ರಿ ನಾಟಕ ಆಗಿರ್ಬೋದು, ಮಗ ಹೋದರು ಮಂಗಲ್ಯ ನಾಟಕ ಆಗಿರ್ಬೋದು, ಪ್ರತಿಯೊಬ್ಬ ಕಲಾವಿದರು ತಮ್ಮ ಭಾವಾಭಿನಯದ ಮೂಲಕ ಅದ್ಭುತವಾಗಿ ಅರ್ಪಿಸಿದ್ದಾರೆ. ಅವರೆಲ್ಲರಿಗೂ ಅನಂತ ಅನಂತ ನಮನಗಳನ್ನು ನಾವು ಈ ವೇದಿಕೆಯ ಮೂಲಕ ತರಿಸೋದಕ್ಕೆ ಇಷ್ಟಪಡ್ತೇನೆ. ಈಗ ಹೇಳಿದ್ರು ನಮ್ಮ ಕಡ್ಕೊಳ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಬರೀ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟಿವಿ ಬಿಟ್ಟು ಯಾರು ಬರ್ತಾ ಇಲ್ಲ. ರಂಗಭೂಮಿ ದಾವಣಗೆರೆ, ಅದರಲ್ಲೂ ಮಧ್ಯ ಕರ್ನಾಟಕದ ಹೃದಯ ಭಾಗ, ಗಂಡು ಮಿಟ್ಟದ ನಾಡು. ನಮ್ಮ ದಾವಣಗೆರೆಯಲ್ಲಿ KBR ಡ್ರಾಮಾ ಕಂಪನಿ ಸುಮಾರು 4 ತಲೆಮಾರುಗಳ ಕಾಲ ರಂಗ ಸೇವೆಯನ್ನು ಮಾಡಿದೆ, ಸಮರ್ಪಣೆ ಮಾಡಿಕೊಂಡಿದೆ. ಶ್ರೀಮತಿ ಪದ್ಮಶ್ರೀ ಚಿಂದೋಡಿ ಲೀಲಾರ್ ಅವರಂತೂ ಭಾರತದಾದ್ಯಂತ ನಾಟ್ಯ ಸರಸ್ವತಿ ಅಂತೇಳಿ ಹೆಸರು ವಾಸಿ ಅಂತಾರೆ. ಹಾಗೆ ಶಂಭುಲಿಂಗಪ್ಪನವರಾಗಿರ್ಬೋದು, ವಿಜಯ್ ಕುಮಾರ್ ಆಗಿರ್ಬೋದು, ಅವರ ಇಡೀ ಫ್ಯಾಮಿಲಿ ರಂಗಭೂಮಿಗೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದೆ. ಅಂತ ಒಂದು ವೇದಿಕೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಎಲ್ಲರೂ ಸ್ಯಾಂಡಲ್ವುಡ್ ಹೀರೋಗಳು ಕನ್ನಡ ಚಲನಚಿತ್ರ ಗೀತೆಗೆ ಚಪ್ಪಾಳೆ ಹೊಡಿತಾರೆ, ಆದರೆ ಅವರ ಮೂಲ ಬೇರು, ತಾಯಿ ಬೇರು ಇಲ್ಲದೆ ರಂಗಭೂಮಿಯಲ್ಲಿ, ವೃತ್ತ ರಂಗಭೂಮಿಯಲ್ಲಿ ಬಂದಂತಾರೆ ಇವತ್ತು ಸಿನಿಮಾಗಳಲ್ಲಿ ನಿಲ್ಲಿಸ್ತಾ ಇರೋದು. ಅದಕ್ಕೆ ಒಂಥರ ರಂಗಾಯಣ ಆಗಿರ್ಬೋದು, KV ಸುಬ್ಬಣ್ಣವರ ನೇತೃತ್ವದಲ್ಲಿ ಬಂದಿರುವಂತಹ ನೀನಾಸಂ ಆಗಿರ್ಬೋದು ಹೆಗ್ಗೋಡಿನ, ಅದೇ ರೀತಿ ನಮ್ಮ KBR ಡ್ರಾಮಾ ಕಂಪನಿ ಆಗಿರ್ಬೋದು, ಏಣಿಗೆ ಬಾಳಪ್ಪನವರು, ಹೊನ್ನಪ್ಪ ಭಾಗವತರವರು, ಹಾಗೆ ಬಸವರಾಜ್ ಗುಡಿಗೇರಿ ಅವರು, ಗುಬ್ಬಿ ವೀರಣ್ಣವರು, B ಜಯಶ್ರೀ ಅವರು, ನಾಗಮಂಡಲದ ನಮ್ಮ ನಾಗಾಭರಣವಾಗಿರ್ಬೋದು, ಬರ್ಗೂರ್ ಆಗಿರ್ಬೋದು, ಶ್ರೀನಿವಾಸ ಕಪ್ಪಣ್ಣನವರಾಗಿರ್ಬೋದು, ಇತ್ತೀಚಿನ ರಂಗಾಯಣದ ಪ್ರತಿಯೊಂದು ಪ್ರತಿಭೆಗಳು ಮಿಂಚಿರೋದು, ತರಬೇತಿಯನ್ನ ಪಡ್ಕೊಂಡಿರೋದು ನಮ್ಮ ಒಂದು ನಾಟಕ ವೃತ್ತಿ ರಂಗಭೂಮಿಯಲ್ಲಿ. ಅಂತ ಒಂದು ವೃತ್ತಿ ರಂಗಭೂಮಿಗೆ ಇನ್ನೂ ಸಾಕಷ್ಟು ಅವಕಾಶಗಳು ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಬೆಳೀಲಿ, ದೊರಕಲಿ. ಹಾಗೆ ನಮ್ಮ ನೀಲಗುಂದ ಬಸವಗೌಡರ ಫ್ಯಾಮಿಲಿ 12 ವರ್ಷದಿಂದ ಈ ಕಲಾ ಸೇವೆಯನ್ನ, ಈ ಒಂದು ಸೇವೆಗೆ ತಮ್ಮ ತನು ಮನ ಧನವನ್ನ ಮುಡುಪಾಗಿಟ್ಟಿದ್ದಾರೆ. ಗಂಧ ತೇರಕ್ಕೆ ತೇರಿದ್ದಾರೆ ಅವರ ಒಂದು ಜೀವನವನ್ನ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡಲಿ. ಹಾಗೆ ನಮ್ಮ ಈ ವೇದಿಕೆ ಮೂಲಕ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ, ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕು. ಹಾಗೆ ವೃತ್ತಿರಂಗಭೂಮಿಯನ್ನು ಎತ್ತರಕ್ಕೆ ಬೆಳೆದಿ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಶಾಲೆಯಲ್ಲಿ ತಾಲೀಮು ನಡೀತಾ ಇತ್ತು. ರಂಗಭೂಮಿ ಅಂತ ಬಂದ್ರೆ ಪ್ರತಿಯೊಬ್ಬರು ಕೂಡ ಕಲಾವಿದರೆ. ಸಿನಿಮಾದಲ್ಲಿ ಏನು ಬರೋಂತರ ಅವ್ರು ಯಾರೋ ಕಲಾವಿದರಲ್ಲ, ಪ್ರತಿಯೊಂದು ಗ್ರಾಮದ ಹಳ್ಳಿಯ ಸೊಗಡಿನ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ನಮ್ಮ ರಂಗಭೂಮಿ ತುಳಿದ್ರೆ ತನ್ನ ಅಂತಸತ್ವವನ್ನು ಉಳಿಸಿಕೊಂಡಿದೆ. ಪ್ರತಿಯೊಂದು ಗ್ರಾಮಗಳಲ್ಲೂ ಈ ಕಲೆ ಅರಳಿದೆ, ಮರಳಿದೆ, ಹೊಮ್ಮಿದೆ, ಬಾನೆತ್ತರಕ್ಕೆ ಬೆಳೆಯಲಿ ಎನ್ನುವ ಒಂದು ಆಶಯದೊಂದಿಗೆ ನನ್ನ ಒಂದೆರಡು ಚಿಕ್ಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಸಮಾರಂಭದ ಆಶಯ ನುಡಿಗಳನ್ನ ಆಡಿರ್ತಕ್ಕಂಥ ಶ್ರೀಯುತ ಉಮೇಶ್ ಕಾಳಿಗಟ್ಟೆ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ದಾವಣಗೆರೆ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳವರಿಂದ ಆಶೀರ್ವಚನ. ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ವತಿಯಿಂದ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ 12ನೇ ವರ್ಷದ ನಾಟಕೋತ್ಸವ ಸಂಭ್ರಮಾಚರಣೆ ಮತ್ತು ಗ್ರಾಮೀಣ ಪ್ರದೇಶದ ಕಲಾವಿದರಿಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಮಲ್ಲಿಕಾರ್ಜುನ್ ಕಡ್ಕೊಳ್ಳವರಲ್ಲಿಯೂ, ರವಿಚಂದ್ರ ಅವರಲ್ಲಿಯೂ ಹಾಗೂ ಆವರಗೆರೆ ಉಮೇಶ್ ಅವರಲ್ಲಿಯೂ, ಅರುಣ್ ಕುಮಾರ್ ಅವರಲ್ಲಿಯೂ, ಸುಶೀಲ್ ಕುಮಾರ್ ಬೆಳಗಲಿಯವರಲ್ಲಿಯೂ, ಸತೀಶ್ ಪೂಜಾರಿ ಅವರಲ್ಲಿಯೂ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿಯೂ ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮ ಸಂಘಟನೆ ಮಾಡಿರುವಂಥ ನೀಲ್ಗುಂದನ ಬಸನಗೌಡರು ಹಾಗೂ ಅವರ ತಂಡದವರು ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ವಿಶೇಷ ಕಾರ್ಯಕ್ರಮ ಆಗಿದೆ. ನಾವು ನೋಡ್ತಾ ಇದ್ದೀವಿ ನಾನ್ ಸ್ಟಾಪ್ ಬಸ್ಸು, ನಾನ್ ಸ್ಟಾಪು ಟ್ರೈನು, ಹಾಗೆ ನಾನ್ ಸ್ಟಾಪು ಒಂದು ನಾಟಕೋತ್ಸವ ಎಲ್ಲಿ ನಡೆದಿದೆ ಅಂದರೆ ಇವತ್ತು ಇಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಬೆಳಿಗ್ಗೆಯಿಂದ ಬಂದವರು ಸಂಜೆವರೆಗೂ ನೀವು ನಾಟಕವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ, ಆನಂದ ಪಡ್ತಾ ಇದ್ದೀರಿ. ಇದು ಒಂದು ಕಲಾಭಿಮಾನದ ಪ್ರೀತಿಯನ್ನು, ಯಾರಲ್ಲಿ ಈ ರೀತಿಯಾದಂತಹ ಕಲಾ ಪ್ರೀತಿ ಇರುತ್ತೆ ಅವರ ಜೀವನ ಸಂತೋಷವಾಗಿರುತ್ತೆ, ಖುಷಿಯಿಂದ ಇರುತ್ತೆ ಅನ್ನುವಂಥ. ಅದಕ್ಕೆ ಈ ರಂಗಭೂಮಿ ಕಲೆ ಅನ್ನುವಂತಹದ್ದು ಯಾಕೆ ಇಷ್ಟು ಜನರಿಗೆ ಹತ್ತಿರ ಆಗಿದೆ, ಪ್ರೀತಿ ಆಗಿದೆ ಅಂತಂದರೆ ಅದು ಜನರ ಮನಸ್ಸನ್ನು ಕೂಡಿಸುತ್ತೆ, ಕಟ್ಟುತ್ತದೆ ಅನ್ನುವಂಥದ್ದು. ಒಡೆದ ಮನಸ್ಸುಗಳನ್ನು, ಒಡೆದ ಸಂಸಾರಗಳನ್ನು ಕಟ್ಟುವಂತಹ ಕಾರ್ಯವನ್ನು ಯಾವುದು ಮಾಡುತ್ತೆ ಅಂದರೆ ರಂಗಭೂಮಿ ಮಾಡುತ್ತೆ. ಆದರೆ ಧಾರಾವಾಹಿಗಳು ಮನೆ ಒಂದು 3 ಬಾಗಿಲು ಅಂತ ತೋರಿಸಿ ಅವ್ರೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕೂಡಿರುವಂಥ ಸಂಸಾರವನ್ನು ದೂರ ಮಾಡ್ತಾ ಇದ್ದಾವೆ. ಕತ್ರಿ ಕೆಲಸವನ್ನು ಧಾರಾವಾಹಿ ಮಾಡಿದರೆ ಸೂಜಿ ಕೆಲಸವನ್ನು ಇವತ್ತು ರಂಗಭೂಮಿ ಕಂಪನಿಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಇಂಥ ಕಾರ್ಯಕ್ರಮಕ್ಕೆ ನಾವು ಬಹಳ ಪ್ರೀತಿಯಿಂದ ಬರ್ತೀವಿ. ಕಾರಣ ಅಂದರೆ ಕಲಾವಿದರು ಇರೋದರಿಂದ ಈ ಒಂದು ರಂಗಭೂಮಿ ಕಲೆ ಉಳಿದಿದೆ ಅನ್ನುವಂಥದ್ದು. ಅದಕ್ಕೆ ಅಂತಹ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ ಎಲ್ಲೇ ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಡೆಯಲಿ, ದುರ್ಗದಲ್ಲೇ ನಡೆಯಲಿ ನಾವು ಭಾಗವಹಿಸ್ತಾ ಬಂದಿದ್ದೀವಿ. ಭಾಳ ಮುಖ್ಯವಾಗಿ ಇವತ್ತು ಕಲಾವಿದರಿಗೆ ಒಳ್ಳೆಯದಾಗಬೇಕು, ಕಲಾವಿದರನ್ನು ಮರುಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕಲಾವಿದನೇ ಈ ದೇಶದ ದೊಡ್ಡ ಸಂಪತ್ತು. ನೀವು ಬಹಳಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ ತಕ್ಷಣ ದೇಶ ಶ್ರೀಮಂತ ಆಗಲ್ಲ. ಇನ್ನು ಭೌತಿಕತೆಯಲ್ಲಿ ಶ್ರೀಮಂತತೆಯನ್ನು ಪಡೆಯಬಹುದು. ಆದರೆ ನಿಜವಾಗ್ಲೂ ಶ್ರೀಮಂತ ಆಗೋದು ಯಾವಾಗ ಅಂದರೆ ಎಲ್ಲಿ ಕಲಾವಿದರು ಇರ್ತಾರೋ, ಸಾಂಸ್ಕೃತಿಕ ಕಲೆ ಇರುತ್ತೋ ಆಗ ನಿಜವಾಗ್ಲೂ ದೇಶ ಶ್ರೀಮಂತ ದೇಶ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಅನ್ನುವಂಥ. ಕಲಾವಿದರೇ ಈ ನಾಡಿನ ಆಸ್ತಿ, ಸಂಪತ್ತು ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ರಾಜ್ಕುಮಾರ್ ಅವರು ಮೂಲತಃ ರಂಗಭೂಮಿ ಕಲಾವಿದ. ಅವರಷ್ಟು ಪೌರಾಣಿಕವಾಗಿ ಅಭಿನಯ ಮಾಡುವಂಥ ಮತ್ತೊಬ್ಬ ನಟ ಚಲನಚಿತ್ರದಲ್ಲಿ ಬರಲೇ ಇಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಿ. ಅವರಷ್ಟು ಗಾಂಭೀರ್ಯವಾಗಿ ಪೌರಾಣಿಕವಾಗಿ ಅವರು ಅಭಿನಯಿಸಿದ್ದಾರೆ. ಯಾವುದೋ ಮಯೂರ ಇರ್ಬೋದು ಅಥವಾ ಕೃಷ್ಣದೇವರಾಯ ಇರ್ಬೋದು, ಇನ್ನೊಂದು ಬಬ್ರುವಾಹನ, ಇಂಥವು ಅನೇಕ ಪೌರಾಣಿಕ ಸಿನಿಮಾಗಳನ್ನು ನೀವು ನೋಡಿದ್ದೀರಿ. ಆ ರೀತಿಯಾಗಿ ಅಭಿನಯ ಮಾಡುವಂತಹ ಕಲಾವಿದನನ್ನ, ರಾಜ್ಕುಮಾರನ್ನ ಓವರ್ಟೇಕ್ ಅಂದ್ರೆ ಮೀರಿಸುವಂಥ ಕಲಾವಿದರು ಬರಲೇ ಇಲ್ಲ. ಮತ್ತೊಬ್ಬರನ್ನ ನಿರ್ಮಾಣ ಮಾಡೋಕ್ಕೂ ಸಾಧ್ಯ ಇಲ್ಲ. ನೀವು ಬುರ್ಜ್ ಖಲೀಫಾ ಅಂತ ಒಂದು ಕಟ್ಟಡವನ್ನು ಇಲ್ಲೇ ದಾವಣಗೆರೆಯಲ್ಲೇ ಕಟ್ಟಬಹುದು. ತಾಜ್ ಮಹಲ್ ಬೇಕಾದ್ರೂ ನೀವು ಅದೇಂಗೈತೆ ಹಂಗೆ ಕಟ್ಟಬಹುದು. ಆದರೆ ಕಲಾವಿದರನ್ನ ಮರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕಲಾವಿದರೇ ಈ ದೇಶದ ದೊಡ್ಡ
ಸಂಪತ್ತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಅಂತಹ ಕಲೆಯನ್ನು ಉಳಿಸುವಂತಹ ಕಾರ್ಯ ನಾವು ನೀವು ಕಲಾಭಿಮಾನಿಗಳು ಮಾಡಿದಾಗ ಕಲೆಗೆ ಸಾವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಅಂತಹ ಕಲಾ ಪ್ರೋತ್ಸಾಹಕವಾಗಿ ಇವತ್ತು ಮಾಡಬೇಕಾಗಿದೆ. ಇವತ್ತು ದಾವಣಗೆರೆಯಲ್ಲಿನೂ 3,000 ಕಲಾವಿದರಂತ ನಾವು ಕೇಳಿದ್ದೀವಿ. ಅವರಿಗೆ ಬಹಳ ಮುಖ್ಯವಾಗಿ ಅವರು ಕಲೆಯಲ್ಲಿ ಶ್ರೀಮಂತರಾಗಿರ್ತಾರೆ, ಆದರೆ ಜೀವನದಲ್ಲಿ ಬಡವರಾಗಿರ್ತಾರೆ. ರಂಗಭೂಮಿ ಮೇಲೆ ಬಂದರೆ ರಾಜನ ವೇಷಭೂಷಣವನ್ನು ಧರಿಸಿ ಮಹಾರಾಜನಾಗಿ ಇಲ್ಲಿ ಪಾತ್ರ ಮಾಡ್ತಾರೆ, ಆದರೆ ಜೀವನದಲ್ಲಿ ಬಡತನದಲ್ಲಿ ಇರ್ತಾರೆ, ದುಃಖದಲ್ಲಿ ಇರ್ತಾರೆ. ವೇದಿಕೆ ಮೇಲೆ ರಂಗದ ಮೇಲೆ ಶ್ರೀಮಂತ, ತೆರೆ ಹಿಂದೆ ಬಡವ ಆಗಿರ್ತಾರೆ. ಅದಕ್ಕೆ ಅಂತಹ ಯಾರಿದ್ದಾರೆ ಬಡವರಿದ್ದಾರೆ ಅಂತಹ ಕಲಾವಿದರಿಗೆ ಇವತ್ತು ಸರ್ಕಾರ ಹೆಚ್ಚಿನ ರೀತಿಯಾದಂತಹ ಪ್ರೋತ್ಸಾಹವನ್ನು ನೀಡಬೇಕು. ಅವರಿಗೆ ಗುರುತಿಸಿ ನಿವೇಶನಗಳನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕು. ಮಾಶಾಸನವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವಂತಹ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ನೀವೆಲ್ಲರೂ ಕಾಯ್ತಾ ಇದ್ದೀರಿ. ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಹೆಚ್ಚಿನ ಮಾತುಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಮಾಡ್ತಿರುವಂಥ ಅಭಿನಯಿಸುತ್ತಿರುವಂಥ ಕಲಾವಿದರು ಅವ್ರಿಗೂ ಒಂದು ಶುಭವನ್ನು ಕೋರ್ತಾ, ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಈ ಮಾತುಗಳನ್ನು ಮುಗಿಸ್ತೇವೆ. ಸಂತೋಷ ಮಾಡ್ತೀವಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೆಲ್ಲ ಆಶೀರ್ವಚನವನ್ನು ದಯಪಾಲಿಸಿರ್ತಕ್ಕಂಥ ದಾವಣಗೆರೆ ವಿರಕ್ತಿ ಮಠದ ಶ್ರೀ ಬಸವಪ್ರಭು ಮಹಾಸ್ವಾಮಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನಿಜ, ಕಲಾವಿದರ ಮೇಲೆ ಇಷ್ಟೊಂದು ಪ್ರೀತಿ ಅಂದರೆ ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಒಂದು 15 ದಿವಸಗಳ ಮುಂಚೆ ಹೋಗಿ ಅವ್ರನ್ನ ಕಂಡು ಹೇಳಿದ್ವಿ ಅಷ್ಟೇ, ಬುದ್ಧಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ತಾವು ಬರಬೇಕು ಅಂತೇಳಿ. ಅದರ ನಂತರ ನಾವು ಇನ್ವಿಟೇಷನ್ ಹೆಸರು ಹಾಕ್ಸಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಮತ್ತೆ ಹೋಗಿ ನಾವು ಬುದ್ಧಿಯವ್ರನ್ನ ಕಾಣಲೇ ಇಲ್ಲ. ಇವತ್ತು ಫೋನ್ ಮಾಡಿದ್ವಿ, ಬುದ್ಧಿ ಕಾರ್ಯಕ್ರಮ ಇದೆ ಬರಬೇಕು ಅಂತ. ಆ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ರೆ ಅವತ್ತೊಂದು ದಿವಸ ಬಂದೋಗಿದ್ರಪ್ಪ, ಮತ್ತೆ ನೀವೇನು ನಮಗೆ ಮಾತಾಡಿಸ್ಲಿಲ್ಲ, ನಾವು ಬೇರೆ ಕಡೆ ಇದು ಮಾಡ್ಕೊಂಡಿದ್ದೀವಿ, ಬೇರೆ ಕಡೆ ಹೋಗ್ತಿದ್ದೀವಿ ಅಂತೇಳಿ ತಪ್ಪಿಸ್ಕೋಬೋದಿತ್ತು. ಆದರೆ ಕಲಾವಿದರ ಮೇಲಿನ ಪ್ರೀತಿ ಅವ್ರನ್ನ ಇಲ್ಲಿವರೆಗೂ ಕರೆತಂತು. ಕೇಳಿದ ಒಂದೇ ಮಾತಿಗೆ ಆಯ್ತಪ್ಪ ಬರ್ತೀನಿ, ಗಾಡಿ ಬರ್ತೀನಿ ಅಂತೇಳಿ ಬಂದರು. ಅಂದರೆ ಕಲಾವಿದರ ಮೇಲೆ ಅಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡು ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳವರಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ವತಿಯಿಂದ ಗೌರವ ಸಮರ್ಪಣೆಯೊಂದಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಕಡಕೋಳ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬೆಳಗಿನಿಂದಲೂ ನಮ್ಮೊಟ್ಟಿಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಗೌರವ ಸಮರ್ಪಣೆಯೊಂದಿಗೆ. ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ರವಿಚಂದ್ರ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ಕುಟುಂಬದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಗೌರವ ಸಮರ್ಪಣೆ. ಶ್ರೀಯುತ ಉಮೇಶ್ ತಾಳಿಕಟ್ಟೆ ಸಾಹಿತಿಗಳು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ಗೌರವ ಸಮರ್ಪಣೆಯೊಂದಿಗೆ ತುಂಬುವುದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾದಂತಹ ಶ್ರೀಮತಿ ಜ್ಯೋತಿ ಎಂ ಮಂಗಳೂರು ಅವರು ಕೂಡ ಬೆಳಗ್ಗೆಯಿಂದ ನಮ್ಮೊಟ್ಟಿಗಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಆತ್ಮೀಯರು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಎಚ್ ಜಿ ಉಮೇಶ್ ಅಣ್ಣವರು ಕೂಡ
ಬೆಳಗಿನಿಂದಲೂ ನಮ್ಮೊಟ್ಟಿಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ವತಿಯಿಂದ ಆತ್ಮೀಯವಾದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಾಗಿದೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಕಲಾವಿದರು ಆದಂತಹ ಶ್ರೀಯುತ ಎಲ್ಲ ಚರಣಕುಮಾರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿಯ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ಸುಶೀಲ್ ಕುಮಾರ್ ಸರ್ ಬೆಳಗಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಯೋಜಕರಾದಂತಹ ಶ್ರೀಯುತ ಸತೀಶ್ ಪೂಜಾರಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ಹೇಳ್ತಾರೆ ದುಡ್ಡೆಂತನಪ್ಪ ಕಾರ್ಯಕ್ರಮ ಮಾಡ್ತಾನೆ ಅಂತ. ಆದರೆ ಆ ಕಾರ್ಯಕ್ರಮವನ್ನು ಮಾಡೋದ್ರ ಇದೆಯಲ್ಲ ಅದು ಶ್ರೀಮತಿ ಲಿಂಗಮ್ಮ, ಶ್ರೀಮತಿ ಹೇಮಲತಾ, ಶ್ರೀಮತಿ ಅಂಕಮ್ಮ, ಲಲಿತ್ ಕುಮಾರ್ ಜೈನ್, ವಿಶ್ವನಾಥ್, ದುರ್ಗಪ್ಪ ವಿರೂಪಾಕ್ಷಪ್ಪ ಬಾರ್ಕಿ, ದೇವೇಂದ್ರಪ್ಪ ಅಜ್ಜಪ್ಪ ಬಡಿಗೇರ್, ಬಸವರಾಜ ಪುಟ್ಟಪ್ಪ ಮಡಿವಾಳ್, ಹೊನ್ನಪ್ಪ ರಾಮಪ್ಪ ರಾಮಣ್ಣನವರು ಇವರು ವೇದಿಕೆಗೆ ಬಂದು ಆಸೀನರಾಗಬೇಕು. ಇವರ ನಂತರದಲ್ಲಿ ಸ್ವೀಕರಿಸಿರ್ತಕ್ಕಂಥ ಎಲ್ಲ ಕಲಾವಿದರುಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಲಹೆ ಸಹಕಾರ ಇದೇ ರೀತಿ ಇರಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಎರಡೂ ನಾಟಕ ತಂಡಕ್ಕೆ ಅರ್ಪಿಸ್ತಾ ಇದ್ದೇವೆ. ದೇವೇಂದ್ರಪ್ಪ ಅಜ್ಜಪ್ಪ ಬಡಿಗೇರ್, ಬಸವರಾಜ ಪುಟ್ಟಪ್ಪ ಮಡಿವಾಳನ್, ಹೊನ್ನಪ್ಪ ರಾಮಪ್ಪ ರಾಮಣ್ಣನವರು ದಯಮಾಡಿ ಇವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀಮತಿ ಮಂಜುಳಾ ಮರಾಠೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಮಂಜುಳಾ ಮರಾಠೆ ರಾಣೆಬೆನ್ನೂರು. ಮಂಜುಳಾ ರಾಣೆಬೆನ್ನೂರು ದಿವಂಗತ ಡಿ.ವಿ. ಈಶ ನಮ್ಮ ಹಳ್ಳಿ ತಾಲೂಕು ಮಿಲಾಕೊಮ್ಮಲ್ಲಿ ಗ್ರಾಮದವರು, ನನ್ನ ಆತ್ಮೀಯರು, ನನ್ನ ಒಡನಾಡಿ.
ಬೇಕಾದಷ್ಟು ನಾಟಕಗಳು ಅವರಿಗೆ ಸಂಗೀತ ನಿರ್ದೇಶನ ಮಾಡಿದ್ವಿ. ಸಿದ್ದಪ್ಪ ಬಂಗನಳ್ಳಿ ಅಂತ ಒಳ್ಳೆ ಹಾರ್ಮೋನಿಯಂ ವಾದಕರು ಇಟ್ಟು ನಾನು ಹಲವಾರು ಅವ್ರ ಮರಳಿ ಮತ್ತೆ ಈ ವೇದಿಕೆಯಲ್ಲಿ ಬಂದಿರೋದು ಈ ರಂಗಭೂಮಿಗೆ ಒಂದು ಭಾಗ್ಯ. ಬೇಗನೆ ಮುಗಿಸ್ಬೇಕು. ಸಮಯದ ಭಾವ ತುಂಬ ಆಗಿದೆ. ಇನ್ನು ನಾಟಕ ಇದೆ. ಬಸವರಾಜ್ ದುರ್ಗಪ್ಪ ಜೋಗಿ ದೇವರಗುಡ್ಡ, ಮಾರುತಿ ಶಿವಪ್ಪ ಪೂಜಾರ್ ಹಿರೇಮತ್ತೂರು, ವೀರೇಶ್ ದುರ್ಗಪ್ಪ ಗುಡಿಗೇರ್ ದೇವರಗುಡ್ಡ, ಮಾತೇಶ್ ನಿಂಗಪ್ಪ ಮುದ್ದೇವರ ದೇವರಗುಡ್ಡ. ದಯಮಾಡಿ ಇವರು ವೇದಿಕೆಗೆ ಆಗಮಿಸಬೇಕು. ಮಂಜುನಾಥ್ ಕರಿಯಾಲಪ್ಪ ಏಳುಕುರಿ ದೇವರಗುಡ್ಡ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು. ದ್ಯಾಮಪ್ಪ ಕರಿಯಪ್ಪ ಐಗಳ ದೇವರಪ್ಪ ಏಳ್ಕೊಟ್ಟಪ್ಪ ಊರ್ಗಿ ದೇವರಗುಡ್ಡ. ಮಾಂತೇಶ್ ಗುಡ್ಡಪ್ಪ ಜಾಲಣ್ಣನವರು ಯಲ್ಲಾಪುರ. ಮಾಲತೇಶ್ ಮೈಲಾರಲಿಂಗಪ್ಪ ಊರ್ಗಿ ದೇವರಗುಡ್ಡ. ಸುರೇಶ್ ಗುಡ್ಡಪ್ಪ ಆಡೋರು ದೇವರಗುಡ್ಡ. ಶಂಕರಪ್ಪ ನಿಂಗಪ್ಪ ಹೆದನೂರು ಬೂಡಪ್ಪನಹಳ್ಳಿ. ದಯಮಾಡಿ ಇವರು ವೇದಿಕೆಗೆ ಆಗಮಿಸಬೇಕು. ಇವರ ನಂತರದಲ್ಲಿ ಸ್ವಲ್ಪ ಸೈಡ್ ಸ್ವಲ್ಪ ಬೇಗ ಸರ್ ಇಲ್ಲ ಹಲೋ. ಇವರ ನಂತರದಲ್ಲಿ ನಿರಂಜನ್ ಜೋಗಂಡ್ರ ಮಡ್ಲೂರು, ಮಂಜಣ್ಣ ಮಾ ಗುರೇಮಟ್ಟಿ ಕೊರದು ವೀರಾಪುರ. ದಯಮಾಡಿ ಇವರು ವೇದಿಕೆಗೆ ಆಗಮಿಸಬೇಕು. ಪ್ರವೀಣ್ ಸಂ ಹೊನ್ನಪ್ಪನವರ್ ಅದ್ರ
ಸರ್ ಎಲ್ಲಡೆ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಕಲಾವಿದರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸರ ಕೊಟ್ರೇಶ್ ಪೂಜಾರ್ ಬಿ, ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಕೊಟ್ರೇಶ್ ಶ್ರೀ ಆರ್ ಪ್ರವೀಣ್ ಕಲಾವಿದರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಹೇಳ್ತಾ ವೆಂಕಟೇಶ್ವರ ಕೂಡ ಅವರು ಅಣ್ಣನವರು ಕೂಡ ವೇದಿಕೆ ಆಗಮಿಸ ಹಾಗೂ ರಾಜು ಆಗಮಿಸಬೇಕು. ಪೂಜಾರಿ ಬಿ ಚಿಕ್ಕಮಟ್ಟಿಗೆರೆ ಕೂಡ ವೇದಿಕೆಗೆ ಆಗಮಿಸಬೇಕು ಹಾಗೂ ಸಂತೋಷ್ ಗೌಡರು ಕೂಡ ಹೊಳಗುದ್ದಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಹುಚ್ಚಪ್ಪ ನಗಪ್ಪ ಭಂಡತಿ ಚಿಕ್ಕ ಕೊರಬತ್ತಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಎಚ್ ಶಂಕರಮೂರ್ತಿ ರಕ್ತದಾನಿತ ಹೊಂಗೇರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಸತೀಶ್ ಪೂಜಾರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಎಲ್ಲಡೆ ಸರ್ ಎಲ್ಲಡೆ ಸರ ಒಂದು ಕ್ಷಣವೇ ಇನ್ನೂ ಕೂಡ ಕಲಾವಿದರಂತ ಯಾವ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇನ್ನೂ ಹಲವಾರು ಪುರಸ್ಕಾರಗಳು ಉಳಿದವು. ತಮ್ಮ ಹೆಸರನ್ನು ಇಲ್ಲಿ ಬಂದು ಕೇಳಿದರೆ ಸಾಕು.